ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು, ಸಾಕಷ್ಟು ಸ್ಪರ್ಧಾ ಮಿತ್ರರು ಸರ್ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನ್ಯೂ ಎಡಿಷನ್ ಅಂದರೆ ರಿವೈಸ್ಡ್ ಎಡಿಷನ್ ಯಾವ ಬರುತ್ತೆ ಅಂಥೇಳಿ ಸಾಕಷ್ಟು ಅಭ್ಯರ್ಥಿಗಳು ಪ್ರತಿನಿತ್ಯ ಎನ್ಕ್ವೈರಿ ಮಾಡ್ತಾಯಿದ್ರಿ. ಹಾಗಾಗಿ ಈಗ ಆಲ್ರೆಡಿ KS ಕನ್ಫರ್ಮ್ ಆಗಿದೆ. ಕಳೆದ KS ಅಲ್ಲಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಳೆದ KS 2024 KS ಪ್ರಿಲಿಮ್ಸ್ನಲ್ಲಿ 24 KS ಪ್ರಿಲಿಮ್ಸಲ್ಲಿ ಮೊದಲ ಬಾರಿಗೆ ಜರುಗಿದ KS ಪ್ರಿಲಿಮ್ಸಲ್ಲಿ 36 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿತ್ತು. ಅದು ನಿಮಗೆ ಯೂಟ್ಯೂಬಲ್ಲಿ ಕ್ಲಾಸನ್ನು ಮಾಡಿದ್ದೀನಿ. ಕ್ವಶನ್ನು, ಆನ್ಸರು, ಪೇಜ್ ನಂಬರು, ಪೇಜು ಸಮೇತ ಇದೆ, ನೀವೇ ನೋಡ್ಬೋದು. 36 ಪ್ರಶ್ನೆಗಳು ಕವರ್ ಆಗಿದ್ದು, ಜೊತೆಗೆ ಎರಡನೇ ಬಾರಿ ಜರುಗಿದ KS ಪ್ರಿಲಿಮ್ಸಲ್ಲಿ 32 ಪ್ರಶ್ನೆಗಳು ಕವರ್ ಆಗಿದ್ದು ಬಂದಿದ್ದು. ಹಾಗಾಗಿ ಆ ಪುಸ್ತಕವನ್ನು ಈಗ ಪುನಃ KS ಕನ್ಫರ್ಮ್ ಆಗಿದೆ. ಪುಸ್ತಕವನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. ಹಾಗಾಗಿ ಸ್ಟಿಲ್ 2 ಮಂತ್ಸಿಂದ ನಿಮಗೆ ನಾನು ಹಾಗೆ ಕ್ಲಾಸನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ, ಸರ್ ಕ್ಲಾಸ್ ಮಾಡಿ ಸರ್, ಕೇವಲ ನೀವು ಎಕ್ಸಾಮ್ ಆದಾಗ ಎವಿಡೆನ್ಸನ್ನು ತೋರಿಸ್ತೀರಿ, ಹಾಗೆ ಪೇಜ್ ನಂಬರ್ ಸಮೇತ ಕ್ವಶನ್ನು, ಆನ್ಸರು, ಪೇಜ್ ನಂಬರ್, ಪೇಜ್ ಸಮೇತ ಎವಿಡೆನ್ಸನ್ನು ತೋರಿಸ್ತೀರಿ, ಆಮೇಲೆ ಕ್ಲಾಸನ್ನು ಮಾಡಲ್ಲ ಸರ್ ಅಂಥೇಳಿ ಸಾಕಷ್ಟು ಅಭ್ಯರ್ಥಿಗಳು ಹಾಗೆ ಮೆಸೇಜ್ ಮಾಡಿದಿರಿ, ಕೇಳಿದಿರಿ. ಅದು ಕಾರಣ ಇದೆ. ಕ್ಲಾಸ್ ಯಾಕೆ ಮಾಡಿಲ್ಲ ಅಂದರೆ ಪುಸ್ತಕವನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. ಈಗ KS ಕನ್ಫರ್ಮ್ ಆಗಿದೆ, ಪುಸ್ತಕವನ್ನು ಅಪ್ಡೇಟ್ ಮಾಡಿಕೊಡಲೇಬೇಕು. ಯಾಕೆ ಅಂತಂದರೆ ಕಳೆದ KS ಅಲ್ಲಿ ಉತ್ತಮ ರಿಸಲ್ಟ್ ಇದೆ, ನೀವೇ ನೋಡಿ. 32 ಪ್ರಶ್ನೆಗಳು ಬಂದಿರೋ ಪುಸ್ತಕ. ಹಾಗಾಗಿ ಇವಾಗ ನಾನು ಪುಸ್ತಕವನ್ನು ಕಂಪ್ಲೀಟ್ ಅಪ್ಡೇಟ್ ಮಾಡಿದ್ದೀನಿ, ಕಂಪ್ಲೀಟ್ ರಿವೈಸ್ ಮಾಡಿದ್ದೀನಿ. ಇವಾಗ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿ, ಇದು ಹೊಸ ಎಡಿಷನ್ನು, 8ನೇ ರಿವೈಸ್ಡ್ ಎಡಿಷನ್ನು, ಆಯಿತಾ. ಇವಾಗೆ 7th ಎಡಿಷನ್ಗೂ 8th ಎಡಿಷನ್ಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, 8th ಎಡಿಷನಲ್ಲಿ ಬಯಾಲಜಿಯಲ್ಲಿ ಸಾಕಷ್ಟು ಅಂದರೆ ಸುಮಾರು 5ರಿಂದ 6 ಹೊಸ ಘಟಕಗಳು ಬಂದಿದ್ದಾವೆ. ನಿಮಗೆ ತೋರಿಸ್ತೀನಿ, ಪರಿಬಿಡಿಯನ್ನು ತೋರಿಸ್ತೀನಿ, ನೀವೇ ನೋಡ್ಬೋದು. ಫಿಸಿಕ್ಸಲ್ಲೂ ಸಹ ಹೊಸ ಯೂನಿಟ್ಸ್ ಬಂದಿದ್ದಾವೆ. ಟೆಕ್ನಾಲಜಿಯನ್ನು ಅತಿ ಹೆಚ್ಚು ಅಪ್ಡೇಟ್ ಮಾಡಿದ್ದೀನಿ. ಎಕಾಲಜಿಯನ್ನು ಸಹ ಸಾಕಷ್ಟು ಅಪ್ಡೇಟ್ ಮಾಡಿದ್ದೀನಿ. ಯಾಕೆಂದರೆ KS ಪ್ರಿಲಿಮ್ಸ್ಗೆ ಜನರಲ್ ಸೈನ್ಸು ಬೇಕು, ಎಕಾಲಜಿನೂ ಬೇಕು, ಟೆಕ್ನಾಲಜಿನೂ ಬೇಕು, ಆಯಿತಾ. ಹಾಗಾಗಿ ಪುಸ್ತಕವನ್ನು ಅಪ್ಡೇಟ್ ಮಾಡೋಕ್ಕೋಸ್ಕರ ಕಳೆದ 2 ಮಂತ್ಸಿಂದ ಕ್ಲಾಸ್ಗಳನ್ನು ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ನೆಕ್ಸ್ಟು ನಿರಂತರವಾಗಿ ಮಾಡ್ತಾ ಹೋಗ್ತೀನಿ. ಮುಂದೆ ಇರುವ KS ಪ್ರಿಲಿಮ್ಸ್ಗಾಗಿ ಹಾಗೂ ಬೇರೆ ಬೇರೆ ಪರೀಕ್ಷೆಗಳಿಗಾಗಿ ನಿಮಗೆ ನಿರಂತರವಾಗಿ ಕಂಟಿನ್ಯೂಸ್ ಕ್ಲಾಸನ್ನು ಮಾಡಿಕೊಡ್ತೀನಿ. ಅದ್ರ ಬಗ್ಗೆ ಇಷ್ಟು ದಿನ ಮಾಡಿಲ್ಲ, ಕ್ಷಮೆ ಇರಲಿ. ಸ್ನೇಹಿತರೆ, ಇಲ್ಲಿ 8th ಎಡಿಷನ್ ಅಂದಾಗ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದಾಗ ವಿಶೇಷತೆ ಏನು ಸರ್ ಅಂದಾಗ ನೋಡಿ, ಇಲ್ಲೇ ಇದೆ, ಇಲ್ಲಿ KS ಪ್ರಿಲಿಮ್ಸ್ 2024 ಕಾಣ್ತಾ ಇದೆಯಲ್ಲ, 36 ಮತ್ತು 32 ಪ್ರಶ್ನೆಗಳು ಬಂದಿರುವ ಪುಸ್ತಕ ಬಗ್ಗೆ ಸಾಕ್ಷಿ ಇದೆ. ಹಾಗೆ ಯೂಟ್ಯೂಬಲ್ಲೂ ಸಹ ಕ್ಲಾಸನ್ನು ಮಾಡಿದ್ದೀನಿ, ಯೂಟ್ಯೂಬಲ್ಲೂ ಚೆಕ್ ಮಾಡ್ಕೋಬೋದು. ಜೊತೆಗೆ PDF ಸಹ ಇದೆ. 2 ಎಕ್ಸಾಮ್ಗಳಿಗೂ ಸಪ್ರೇಟ್ PDF ಮಾಡಿದ್ದೆ, ಅದೆಲ್ಲ ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ಹಾಗೆ ಸಿಗುತ್ತೆ, ಗ್ರೂಪ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದಾಗ ವಿಶೇಷತೆ ಏನಪ್ಪ ಅಂದರೆ, ಇದು ಸಂಪೂರ್ಣ NCERT ಆಧಾರಿತ, ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ NCERT ಆಧಾರಿತ. ಜೊತೆಗೆ
ಕಡ್ಡಾಯ ವಿಜ್ಞಾನ ಇದೆ, ಇದು ವಿಶೇಷತೆ. ಎಸೆನ್ಷಿಯಲ್ ಸೈನ್ಸ್, ಬೇಸಿಕ್ ಸೈನ್ಸ್ ಆಯ್ತಾ. ಅಂದರೆ ಸ್ಪರ್ಧಾ ಮಿತ್ರರು ಓದಲೇಬೇಕಾದ ವಿಚಾರಗಳು. ಕೆ ಎಸ್ ಓಕೆ, ಅಲ್ಲಿ ಕೆ ಎಸ್ಗಾಗಿ ಹಾಗೂ ಬೇರೆ ಬೇರೆ ಪರೀಕ್ಷೆಗಳಿಗಾಗಿ ಸ್ಪರ್ಧಾ ಮಿತ್ರರು ಕಂಪಲ್ಸರಿ ಓದಲೇಬೇಕಾದ ವಿಚಾರಗಳು, ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಯಿತಾ. ಅವುಗಳನ್ನು ಮೊದಲ 80 ಪೇಜಲ್ಲಿ, ಮೊದಲ 78 ಪೇಜಲ್ಲಿ, ಮೊದಲ 78 ಪೇಜಲ್ಲಿ ಕೊಟ್ಟಿದ್ದೀನಿ. ಈಗ 2026ರಲ್ಲಿ ಕೆ ಇ ಎ ಓಕೆ ಕಂಡಕ್ಟ್ ಮಾಡಿದ ಸಾಕಷ್ಟು ಪರೀಕ್ಷೆಗಳಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಈ ಫಾರ್ ಎಕ್ಸಾಂಪಲ್ ಇವಾಗ DDT ಆಗಿರ್ಬೋದು, ಅದೇ ಥರ ಭೂಸ್ಥಿರ ಉಪಗ್ರಹ ಬಳಕೆ ಆಗಿರ್ಬೋದು, ಭೂಸ್ಥಿರ ಉಪಗ್ರಹಗಳು, ಅಕ್ವರೇಜಿಯಾ ಮೇಲೆ ಕ್ವಶನ್ಸ್ ಸಾಕಷ್ಟು ಬಾರಿ ರಿಪೀಟ್ ಆಗಿದ್ದಾವೆ. BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಗಿರ್ಬೋದು, ತುಕ್ಕು ರಸ್ಟ್ ಆಗಿರ್ಬೋದು. ಈ ಥರ ಯಾವ ಟಾಪಿಕ್ ಮೇಲೆ KEA ಹಾಗೂ KPSC ಯಾವ ಯಾವ ಟಾಪಿಕ್ಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದೆ ಅಂಥ ಟಾಪಿಕ್ಗಳನ್ನು ಸರ್ಚ್ ಮಾಡಿ ಆ ಟಾಪಿಕ್ಗಳ ಬಗ್ಗೆ ಫುಲ್ ಕಂಪ್ಲೀಟ್ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿ ಮೊದಲ 80 ಪೇಜಲ್ಲಿ, ಮೊದಲ 78 ಪೇಜಲ್ಲಿ ಎಸೆನ್ಷಿಯಲ್ ಸೈನ್ಸ್ ಕಡ್ಡಾಯ ವಿಜ್ಞಾನವನ್ನು ಕೊಟ್ಟಿದ್ದೀನಿ. ಅಂದರೆ ಆ 80 ಪೇಜನ್ನು ನೀವು ಆ 80 ಪೇಜನ್ನು ಕವರ್ ಮಾಡಿಬಿಟ್ರೆ ನಿಮಗೇನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೈನ್ಸಲ್ಲಿ. ಸೈನ್ಸ್ ಅಂದರೆ ನನಗೂ ಸಹ ಒಂದು ಓಕೆ ಅಲ್ಲಿ ನಾಲೆಡ್ಜ್ ಇದೆ ಎಂಬ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು 79ನೇ ಪೇಜಿಂದ ಏನಾಗುತ್ತೆ, ಬಯಾಲಜಿ ಸ್ಟಾರ್ಟ್ ಆಗುತ್ತೆ, ಘಟಕವಾರು, ಮತ್ತು ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಎಕಾಲಜಿ ಬರುತ್ತೆ, ಟೆಕ್ನಾಲಜಿ ಬರುತ್ತೆ. ಆಮೇಲೆ ನೀವು ಯೂನಿಟ್ ವೈಸ್ ಘಟಕವಾರು ಓದ್ಕೊಂಡು ಹೋಗ್ಬೋದು. ಅಂದರೆ ಸ್ಪರ್ಧಾ ಮಿತ್ರರು ಇದು ಬೇಸಿಕ್ಕು ಹೌದು, ಕಡ್ಡಾಯನೂ ಹೌದು. ಅಂಥ ಟಾಪಿಕ್ಗಳನ್ನು ಮೊದಲ 78 ಪೇಜಲ್ಲಿ ಕೊಟ್ಟಿದ್ದೀನಿ. ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಅಂದರೆ ಸ್ಪರ್ಧಾ ಮಿತ್ರರು ಕಡ್ಡಾಯವಾಗಿ ಓದಲೇಬೇಕಾದ ಟಾಪಿಕ್ಗಳು, ಓದಲೇಬೇಕು ಅವನ್ನ. ಅಂದರೆ ಅವು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಆ ಟಾಪಿಕ್ಗಳ ಮೇಲೆ ಕ್ವಶನ್ಸು ಬಂದಿವೆ. ಎಸ್, ನೆಕ್ಸ್ಟು ಸಾಮಾನ್ಯ ರಸಾಯನಶಾಸ್ತ್ರ ಇದೆ, ಅನ್ವಯಿಕ ರಸಾಯನಶಾಸ್ತ್ರ ಇದೆ. ನೋಡಿ, ಅಪ್ಲೈಡ್ ಕೆಮಿಸ್ಟ್ರಿ ಇದೆಯಲ್ಲ, ಅಪ್ಲೈಡ್ ಕೆಮಿಸ್ಟ್ರಿನ ತುಂಬ ಡೀಪಾಗಿ ಕೊಟ್ಟಿದ್ದೀನಿ. ಯಾಕೆಂದರೆ ಪ್ರತಿ ಪರೀಕ್ಷೆ ಆದಾಗ 2ರಿಂದ 3 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಎಲ್ಲಿ? ಅಪ್ಲೈಡ್ ಕೆಮಿಸ್ಟ್ರಿಯಿಂದ. ಈಗ ಮೊನ್ನೆ ಜರುಗಿದಂತಹ ಇವಾಗ ಏನು ನೀರನ್ನು ಶುದ್ಧೀಕರಣ ಮಾಡೋಕ್ಕೆ, ಬಾವಿ ನೀರನ್ನು, ಕೆರೆ ನೀರನ್ನು ಶುದ್ಧೀಕರಣ ಮಾಡೋಕ್ಕೆ ಬಳಸುವ ಕೆಮಿಕಲ್ ಪೊಟ್ಯಾಷಿಯಂ ಪರಮಾಗ್ನೇಟ್ ಆಯಿತಾ. ಅಯೋಡೆಕ್ಸ್ ಅಂದ್ರೇನು, ಈ ಥರ ಲಾಸ್ಟ್ ಕಳೆದ KS ಅಲ್ಲಿ ಅಯೋಡೆಕ್ಸ್ ಅಂದ್ರೇನು, ಮೀಥೈಲ್ ಸಾಲಿಸಿಲೇಟ್ ಅಂತ ಎಲ್ಲಿ ಬರುತ್ತೆ, ಅಪ್ಲೈಡ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಅದೇ ಥರ ಸಾಮಾನ್ಯ ಜೀವಶಾಸ್ತ್ರ ಇದೆ, ಜನರಲ್ ಬಯಾಲಜಿ ಇದೆ, ಡಯಾಗ್ರಾಮ್ ಸಮೇತ. ಜೊತೆಗೆ ಈ ಬಾರಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಕಲ್ಲರ್. ಇಲ್ಲಿವರೆಗೂ 4G ಸೈನ್ಸ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಇತ್ತು, ಇವಾಗ ಕಂಪ್ಲೀಟ್ ಕಲ್ಲರ್ ಎಡಿಷನ್ ಆಗಿದೆ. ನೆಕ್ಸ್ಟು ಅನ್ವಯಿಕ ಜೀವಶಾಸ್ತ್ರ ಬರುತ್ತೆ. ಅದೇ ಥರ ಸಾಮಾನ್ಯ ಭೌತಶಾಸ್ತ್ರ ಇದೆ, ಜನರಲ್ ಫಿಸಿಕ್ಸ್, ಅಪ್ಲೈಡ್ ಫಿಸಿಕ್ಸ್ ಇದೆ, ಪ್ರಚಲಿತ ವಿಜ್ಞಾನ ಇದೆ, ಕರೆಂಟ್ ಸೈನ್ಸ್ 2026 ಆಗಸ್ಟ್ 22 ಗಂಟಲು ಕವರ್ ಆಗಿದೆ. ಓಕೆನಾ? ಎಸ್. ಅದೇ ಥರ ತಂತ್ರಜ್ಞಾನ ಟೆಕ್ನಾಲಜಿ ಅಂದಾಗ AI ಬಗ್ಗೆನೇ ಸಪ್ರೇಟ್ ಘಟಕ ಇದೆ, 6G ಬಗ್ಗೆನೇ ಸಪ್ರೇಟ್ ಘಟಕ ಇದೆ, ನ್ಯಾನೋ ಟೆಕ್ನಾಲಜಿ ಮೇಲೆ ಸಪ್ರೇಟ್ ಘಟಕ ಇದೆ, ಹಸಿರು ಹೈಡ್ರೋಜನ್ ಮೇಲೆ ಸಪ್ರೇಟ್ ಘಟಕ ಇದೆ, ಕ್ವಾಂಟಮ್ ಟೆಕ್ನಾಲಜಿ ಮೇಲೆ ಸಪ್ರೇಟ್ ಘಟಕ ಇದೆ, ರೋಬೋಟಿಕ್ಸ್ ಮೇಲೆ ಸಪ್ರೇಟ್ ಘಟಕ ಇದೆ. ಆಯಿತಾ?
ಇನ್ನು ಪರಿಸರ ಶಾಸ್ತ್ರ ಎಕಾಲಜಿ ಅಂತೂ ತುಂಬ ಡೀಪ್ ಆಗಿದೆ. KS ಪ್ರಿಲಿಮ್ಸ್ಗೆ ಜನರಲ್ ಸೈನ್ಸು ಬೇಕು, ಎಕಾಲಜಿನೂ ಬೇಕು. ಸ್ನೇಹಿತರೆ, ಪುಸ್ತಕ ಈ ಬಾರಿ 680 ಪೇಜ್ ಇದೆ. ಪುಸ್ತಕ ಈ ಬಾರಿ 680 ಪೇಜ್ ಇದೆ ವಿತ್ ಇಮೇಜ್, ಆಯ್ತಾ. ಜೊತೆಗೆ 4G ಸೈನ್ಸ್ ಅಂದಾಗ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ನೋಡಿ ಇಲ್ಲಿ NCERT ಆಧಾರಿತ ಅಂದೆ, ಒಂದು ವಿಶೇಷತೆ NCERT ಆಧಾರಿತ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ವೆಬ್ಸೈಟ್ಸ್ ಆಧಾರಿತ. ವೆಬ್ಸೈಟ್ಸ್ ಆಧಾರಿತ ಇದು ಸ್ಪೆಷಲ್. ಇದು ಸ್ಪೆಷಲ್ ಹೌದು, ಎಕ್ಸ್ಕ್ಲೂಸಿವ್ ಹೌದು. ಸ್ಪೆಷಲ್ಲು ಹೌದು ಆ್ಯಂಡ್ ಎಕ್ಸ್ಕ್ಲೂಸಿವ್. ಓಕೆ, ಈ ಒಂದು ವಿಚಾರಗಳು ಕೇವಲ 4G ಸೈನ್ಸಲ್ಲಿ ಮಾತ್ರ, 4G ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಮಾತ್ರ. ವೆಬ್ಸೈಟ್ಸ್ ಆಧಾರಿತ ಪ್ರತಿ ಟಾಪಿಕ್ಗೂ ವೆಬ್ಸೈಟ್ ಆಧಾರಿತ ವಿಚಾರಗಳನ್ನು ನೋಟ್ ರೂಪದಲ್ಲಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ಮೈಟೋಕಾಂಡ್ರಿಯಾ ಅಂತ ಅಂದ್ಕೊಳ್ಳಿ. ಮೈಟೋಕಾಂಡ್ರಿಯಾ NCERT ಆಧಾರಿತನೂ ಹೌದು. ಅದೇ ಮೈಟೋಕಾಂಡ್ರಿಯಾ ಮೇಲೆ ನೋಟ್ ಅಂತ ಕೊಟ್ಟು ಮೈಟೋಕಾಂಡ್ರಿಯಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಆ ಟಾಪಿಕ್ ಆದಮೇಲೆ ಅಲ್ಲೇನೆ ಅದು ಕೆಳಗಡೆ ನೋಟ್ ಅಂತ ಕೊಟ್ಟು ಅದೇ ಮೈಟೋಕಾಂಡ್ರಿಯಾ ಮೇಲೆ ವಿವಿಧ ವೆಬ್ಸೈಟ್ಸಲ್ಲಿ ಯಾವ ರೀತಿಯ ಪ್ರಶ್ನೆಗಳಿದ್ದಾವೆ ಅಲ್ಲೇ ಸಿಗುತ್ತೆ ನಿಮಗೆ. NCERT ಆಧಾರಿತ ಪ್ಲಸ್ ವೆಬ್ಸೈಟ್ಸ್ ಆಧಾರಿತ. ಹಾಗಾಗಿ ನಿಮಗೆ ರಿಸಲ್ಟ್ 4G ಸೈನ್ಸು ಕಳೆದ 7-8 ವರ್ಷಗಳಿಂದ ಉತ್ತಮ ರಿಸಲ್ಟ್ ಕೊಟ್ಟಿದೆ ಅಂದರೆ ಅದು ಕಾರಣ ಒಂದು NCERT ಆಧಾರಿತ ಜೊತೆಗೆ ವೆಬ್ಸೈಟ್ಸ್ ಆಧಾರಿತ. 2 ಭಾಗದ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಓಕೆ, ಎಸ್, ನೋಡಿ, KEA ಸಿಲೆಬಸ್ಸನ್ನು ಆಧಾರಿತವಾಗಿದೆ, KPSC ಸಿಲೆಬಸ್ ಆಧಾರಿತ, KSP ಸಿಲೆಬಸ್ ಆಧಾರಿತ. ಓಕೆ, ಜೊತೆಗೆ 2026ರಲ್ಲಿ ಎಕ್ಸಾಮ್ಗಳು ಯಾವ ಥರ ಇದ್ದಾವೆ, ಆ ಎಕ್ಸಾಮ್ಗಳನ್ನ ಯಾವ ಥರ ಜರುಗಿದ್ದಾವೆ, ಯಾವ್ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ, ಯಾವ್ಯಾವ ಟಾಪಿಕ್ಗಳು ಅತಿ ಹೆಚ್ಚು ಕೆಲಸ ಮಾಡಿದ್ದಾವೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಪುಸ್ತಕವನ್ನು ರಚನೆ ಮಾಡಿದ್ದೀನಿ, ಅಂದರೆ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ನೋಡಿ ಇಲ್ಲೇ ಕಾಣ್ತಾ ಇದೆ ನೋಡಿ, NCERT 6, 7, 8, 9, 10, 11, 12. ಈ ಬಾರಿ ವಿಶೇಷತೆ ಏನಪ್ಪ ಅಂದರೆ 11 ಮತ್ತು 12 ಅತಿ ಹೆಚ್ಚು ಅಪ್ಡೇಟ್ ಮಾಡಿದ್ದೀನಿ. ಓಕೆ, ನಿಮಗೆ ಪರಿವಿಡಿ ತೋರಿಸ್ತೀನಿ. ಜೊತೆಗೆ ಪಠ್ಯವಾರು ಪ್ರಶ್ನೋತ್ತರಗಳಿವೆ. ಈಗಾಗಲೇ ಜರುಗಿರುವ ಕಳೆದ 15 ವರ್ಷಗಳಿಂದ ಏನು ಎಕ್ಸಾಮ್ಗಳಾಗಿದ್ದಾವೋ ಆ ಎಕ್ಸಾಮ್ಗಳು ಬಂದಿರುವ ಪ್ರಶ್ನೆಗಳನ್ನು ಪ್ರತಿ ಘಟಕ ಆದಮೇಲೆ ನಿಮಗೆ ಪ್ರಶ್ನೋತ್ತರಗಳು ಸಿಗ್ತವೆ. ಘಟಕ ಆದಮೇಲೆ ಪ್ರಮುಖ ಅಂಶಗಳು ಸಿಗ್ತವೆ. ಪ್ರಮುಖ ಅಂಶಗಳು ಇಲ್ಲಿ ಫಸ್ಟು, ಈಗ ಫಾರ್ ಎಕ್ಸಾಂಪಲ್ ಇವಾಗ ಜೀವಕೋಶ ಅಂದಾಗ ಜೀವಕೋಶದ ಬಗ್ಗೆ ಫಸ್ಟು ವಿವರಣೆ ಸಿಗುತ್ತೆ. ಆ ವಿವರಣೆ ಆದಮೇಲೆ ಅದೇ ಜೀವಕೋಶದ ಮೇಲೆ ಪ್ರಮುಖ ಅಂಶಗಳು ಸಿಗುತ್ತವೆ. ಪ್ರಮುಖ ಅಂಶಗಳು ವೆಬ್ಸೈಟ್ಸ್ ಆಧಾರಿತ. ಪ್ರಮುಖ ಅಂಶಗಳಾದ ಮೇಲೆ ಅದೇ ಜೀವಕೋಶದ ಮೇಲೆ ಈಗಾಗಲೇ ಜರುಗಿರುವ ಸ್ಟಿಲ್ ಆಗಸ್ಟ್ವರೆಗೂ PC ಪರೀಕ್ಷೆಗಳಾದವಲ್ವ, ಅಲ್ಲಿವರೆಗೂ ಬಂದಿರುವ ಪ್ರಶ್ನೆಗಳನ್ನು ಘಟಕವಾರು ಅಪ್ಡೇಟ್ ಮಾಡಿದ್ದೀನಿ. ಜೊತೆಗೆ TET ಸಿಲೆಬಸ್ ಕವರ್ ಆಗಿದೆ. GPSTR ಎಸ್ಪೆಷಲಿ ಸೈನ್ಸ್ ಟೀಚರ್ಸ್, GPSTR ಸೈನ್ಸ್ ಟೀಚರ್ಗಳು ಓದಲೇಬೇಕಾದ ಪುಸ್ತಕ. HSTR ಪಠ್ಯಕ್ರಮ ಎಲ್ಲವನ್ನ ಒಳಗೊಂಡಿದೆ ಈ ಬಾರಿ ಈ ಪುಸ್ತಕ. ಆಯಿತಾ ಸ್ನೇಹಿತರೆ, ಉತ್ತಮ ರಿಸಲ್ಟ್ ಇದೆ. ಹಾಗೆ ಪದೇ ಹೇಳೋದು ಬೇಡ, ಬೆಸ್ಟ್ ರಿಸಲ್ಟ್ ಇದೆ. ಈಗ 26 ಜರುಗಿರುವ FDA, SDA, AE,
AE HK, AE non HK, ಮೊನ್ನೆ ಜರುಗಿದ PC ಪರೀಕ್ಷೆಗಳಾಗಿರ್ಬೋದು, ಈ ಥರ ಸಾಕಷ್ಟು ಪರೀಕ್ಷೆಗಳಲ್ಲಿ 99.9% ರಿಸಲ್ಟ್ ಇದೆ. ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಬಂದಿದೆ ಅಂತ ಹೇಳೋದಕ್ಕೆ ನನಗೆ ಸಾಕ್ಷಿ ಇದೆ, ಪೇಜ್ ನಂಬರ್ ಸಮೇತ ಸಾಕ್ಷಿ ಇದೆ. ಆಯಿತಾ? ಸುಮಾರು ಓಕೆ 2019ರಿಂದ 2021ರಿಂದ 2026ವರೆಗೂ ಜರುಗಿರುವ ಸುಮಾರು 70+ ಪರೀಕ್ಷೆಗಳಿಗೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 99.9% ರಿಸಲ್ಟ್ ಕೊಟ್ಟಿದೆ. ಪ್ರತಿ ಎಕ್ಸಾಮ್ಗೂ ನಾನು ಸಾಕ್ಷಿಯನ್ನು ಕೊಡ್ತಾ ಬಂದಿದ್ದೀನಿ. ಆ ಎಲ್ಲ ಎವಿಡೆನ್ಸು ಇದೆ. ಓಕೆನಾ? ಇಲ್ಲಿ ಬನ್ನಿ, ಪರಿವಿಡಿ ನೋಡ್ಬಿಡೋಣ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 8th ಎಡಿಷನ್ ಪುಸ್ತಕ ಈ ಥರ ಇದೆ. ಕವರ್ ಪೇಜು ನೋಡ್ಕೊಳ್ಳಿ. ನೋಡಿ, ಪರಿವಿಡಿ ಅಂದಾಗ ನೋಡಿ, ಮೊದಲ 78 ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 78 ಇದೆಯಲ್ಲ, ಕಡ್ಡಾಯ ವಿಜ್ಞಾನ ಇದೆ. ಕಡ್ಡಾಯ ವಿಜ್ಞಾನ, ಎಸೆನ್ಷಿಯಲ್ ಸೈನ್ಸ್ ಇದೆ, ಮತ್ತು ಮೂಲ ವಿಜ್ಞಾನ, ದೈನಂದಿನ, ಬೇಸಿಕ್ ಸೈನ್ಸ್. ಅಂದರೆ ಇವು ಬೇಸಿಕ್ಕು ಹೌದು, ಜೊತೆಗೆ ಇಂಪಾರ್ಟೆಂಟು ಹೌದು. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ರೇಷ್ಮೆ ಮೇಲೆ ಪ್ರಶ್ನೆ ಪದೇ ಕೇಳಿದ್ದಾರೆ. ರೇಷ್ಮೆ ಬಗ್ಗೆ ಕಂಪ್ಲೀಟ್ ಡೀಟೇಲು ಒಂದೇ ಪೇಜ್ ಸಿಗುತ್ತೆ. ತುಕ್ಕು, ರಸ್ಟ್ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ, ಬರ್ತಲೇ ಇದ್ದಾವೆ. ರಸ್ಟ್ ಬಗ್ಗೆ ಒಂದೇ ಪೇಜಲ್ಲಿ ನಿಮ್ಗೇನಾಗುತ್ತೆ, ಕಂಪ್ಲೀಟ್ ಸಿಗುತ್ತೆ. ನಾನು ಕ್ಲಾಸ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಆಯಿತಾ? ಯೂರಿಯಾ ಆಗಿರ್ಬೋದು, DDT ಆಗಿರ್ಬೋದು, ಭೂಸ್ಥಿರ ಉಪಗ್ರಹಗಳಾಗಿರ್ಬೋದು, ಜೊತೆಗೆ ರಾಮ್ಸರ್ ತಾಣಗಳಾಗಿರ್ಬೋದು, EBP, ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್, EBP 26 ಯಾವ ಥರ ಇದೆ. ಆಯಿತಾ? ಈ ಥರ ವೈಜ್ಞಾನಿಕ ಉಪಕರಣಗಳಾಗಿರ್ಬೋದು, SI ಮಾನಗಳಾಗಿರ್ಬೋದು, ಜೊತೆಗೆ ಸಾಧನಗಳು ಮತ್ತು ಅವುಗಳ ತತ್ವಗಳಾಗಿರ್ಬೋದು. ಆಯಿತಾ? ಕೊಬ್ಬುಗಳ ಬಗ್ಗೆ ಆಗಿರ್ಬೋದು. ಈ ಥರ ಯಾವ ಟಾಪಿಕ್ಗಳು, ರಾಜದ್ರವ ಅಕ್ವರೇಜಿಯ ಬಗ್ಗೆ ಆಗಿರ್ಬೋದು, ಸಂಸ್ಕಾರಣ ಕರೋಸನ್ ಬಗ್ಗೆ ಕ್ವಶನನ್ನು ಪದೇ ಕೇಳ್ತಾ ಇದ್ದಾರೆ. ಈ ಥರ ಯಾವ ಟಾಪಿಕ್ಗಳು KEA ಹಾಗೂ KPSC ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಬಂದಿದ್ದಾವೆ, ಆ ಟಾಪಿಕ್ಗಳನ್ನು ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿ ಮೊದಲ 78 ಪೇಜಲ್ಲಿ ಕೊಟ್ಟಿದ್ದೀನಿ. ಮೊದಲು 78 ಪೇಜನ್ನು ನೀಟಾಗಿ ಓದ್ಬಿಡಿ ಸ್ನೇಹಿತರೆ. ಪ್ರತಿ ಪರೀಕ್ಷೆ ಆದಮೇಲೆ ನಿಮಗೆ ನಾನು ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಹೇಳ್ತೀನಿ, ಕ್ಲಾಸನ್ನು ಮಾಡಿದ್ದೀನಿ. ಅಲ್ಲಿ ಮೊದಲ 78 ಪೇಜಲ್ಲೇ ಸಾಕಷ್ಟು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಓಕೆನಾ? ಇಲ್ಲಿ ನೋಡಿ, ನೆಕ್ಸ್ಟು ಬಯಾಲಜಿ ಇದೆ. 78 ಆದಮೇಲೆ 79ನೇ ಪೇಜಿಂದ ಬಯಾಲಜಿ ಸ್ಟಾರ್ಟ್ ಆಗುತ್ತೆ. ಪೇಜ್ ನಂಬರ್ 79ರಲ್ಲಿ ಬಯಾಲಜಿ ಬಗ್ಗೆ ಪೀಠಿಕೆ ಇದೆ. ಬಯಾಲಜಿ ಅಂದರೆ ಏನು, ಆ ಪದ ಯಾವ ಭಾಷೆಯಿಂದ ಬಂದಿದೆ, ಬಯಾಲಜಿನ ಪ್ರಮುಖವಾಗಿ ಎಷ್ಟು ಭಾಗ ಮಾಡ್ತಾರೆ, ಅಲ್ಲಿ ಬಾಟ್ನಿ, ಝುವಾಲಜಿ ಮತ್ತು ಮೈಕ್ರೋಬಯಾಲಜಿ, ಜೊತೆಗೆ ಪಿತಾಮಹರು. ಆಯಿತಾ? ಈ ಥರ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗ್ತವೆ. ಇನ್ನು 80ನೇ ಪೇಜಿಂದ ಏನಾಗುತ್ತೆ, ಘಟಕ 1 ಸ್ಟಾರ್ಟ್ ಆಗುತ್ತೆ. ಘಟಕ 1 ಜೀವಕೋಶಗಳ ಅಧ್ಯಯನ, ಸ್ಟಡಿ ಆಫ್ ಸೆಲ್ಸ್. ಇಲ್ಲಿ ಟಾಪಿಕ್ಕು ಇದೆ. ಪ್ರತಿ ಟಾಪಿಕ್ ಆದಮೇಲೆ ನೋಟ್ ಇದೆ. ಆ ನೋಟು ತುಂಬ ಇಂಪಾರ್ಟೆಂಟ್. ಇವಾಗ ಮೈಟೋಕಾಂಡ್ರಿಯಾ ಅಂದೆ, ಮೈಟೋಕಾಂಡ್ರಿಯದ ಬಗ್ಗೆ ನಿಮಗೆ ವಿವರಣೆ ಸಿಗುತ್ತೆ, ಜೊತೆಗೆ ಮೈಟೋಕಾಂಡ್ರಿಯಾದ ಮೇಲೆ ನೋಟ್ ಸಿಗುತ್ತೆ. ಅದೇ ಥರ ಜೀವಕೋಶ ಅಂದೆ, ಸೆಲ್ ಬಗ್ಗೆ ನಿಮ್ಗೇನಾಗುತ್ತೆ, ವಿವರಣೆ ಸಿಗುತ್ತೆ, ಜೊತೆಗೆ ವಿವರಣೆ ಆದಮೇಲೆ ಏನಾಗುತ್ತೆ, ನೋಟ್ ಸಿಗುತ್ತೆ. ಆಯಿತಾ? ಆ ನೋಟಲ್ಲಿ ಏನಾಗಿದೆ, ಅತಿ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಆಯಿತಾ? ಇಲ್ಲಿ ಬನ್ನಿ. ಘಟಕ 2 ಕೋಶ ವಿಭಜನೆ, ಸೆಲ್ ಡಿವಿಷನ್, ಮೈಟಾಸಿಸ್ಸು, ಮಿಯಾಸಿಸ್ಸು, ಮಹತ್ವ. ಆಯಿತಾ?
ಮೈಟಾಸಿಸ್ ಮತ್ತು ಮೇಯರ್ಸ್ಗೆ ಇರುವ ಡಿಫರೆನ್ಸ್ ಏನು. ಇಲ್ಲೂ ಸಹ ನಿಮ್ಗೇನಾಗುತ್ತೆ, ಮೈಟಾಸಿಸ್ ಮೇಲೆ ವಿವರಣೆ ಸಿಗುತ್ತೆ, ಜೊತೆಗೆ ನೋಟ್ ಸಿಗುತ್ತೆ. ನೋಟ್ ಅಂದ್ರೇನು, ವೆಬ್ಸೈಟ್ ಆಧಾರಿತ ಪ್ರಶ್ನೆಗಳು. ಮೈಟಾಸಿಸ್ ಮೇಲೆ ಈಗಾಗಲೇ ವಿವಿಧ ವೆಬ್ಸೈಟ್ಸಲ್ಲಿ ಯಾವ ಥರ ಬಗ್ಗೆ ಹೊಸ ಹೊಸ ಪ್ರಶ್ನೆಗಳಿದ್ದಾವೆ ಅನ್ನೋದು ನೀವು ಹಾಗೆ ವಿವರಣೆ ಓದಿದ ಮೇಲೆ ಅಲ್ಲೇ ನೀವು ಪ್ರಶ್ನೆ ಮತ್ತು ಆನ್ಸರ್ನ ನೋಡ್ಕೊಬಿಡ್ಬೋದು. ನೆಕ್ಸ್ಟು ಅಂಗಾಂಶ, ಟಿಶ್ಯೂಸ್, ಅಂಗಾಂಶ. ನೆಕ್ಸ್ಟ್ ಘಟಕ 3 ಅಂಗಾಂಶ, ಸಸ್ಯ ಅಂಗಾಂಶಗಳು, ಗ್ಸೈಲಮ್ಮು, ಫ್ಲೋಯಮ್ಮು, ಆಯಿತಾ, ಪೇರೆಂಕೈಮ, ಕೋಲಂಕೈಮ, ಸ್ಲೀರಂಕೈಮ. ಜೊತೆಗೆ ಪ್ರಾಣಿ ಅಂಗಾಂಶಗಳು ತುಂಬ ಡೀಪ್ ಆಗಿದೆ. ಮೂಳೆ ಅಂಗಾಂಶ ಆಗಿರ್ಬೋದು, ಅಡಿಪೋಸ್ ಅಂಗಾಂಶ ಆಗಿರ್ಬೋದು, ರಕ್ತ ಆಗಿರ್ಬೋದು, ರಕ್ತದ ವಿಧಗಳಾಗಿರ್ಬೋದು, RBC, WBC, ಪ್ಲೇಟ್ಲೆಟ್ಸು, ಹಾಗೆ ಮೂಳೆ ಬಗ್ಗೆ, ಮೂಳೆ ಅಂಗಾಂಶದ ಬಗ್ಗೆ, ಅಸ್ಥಿ ಮಜ್ಜೆ ಬಗ್ಗೆ ಆಗಿರ್ಬೋದು, ಆಯಿತಾ, ರಕ್ತದ ಗುಂಪುಗಳು, ಆಯಿತಾ, ಜೊತೆಗೆ ಕರೆಂಟ್ ಅಫೇರ್ಸ್ ಎಲ್ಲ ಇನ್ಕ್ಲೂಡ್. ಓಕೆ, ಎಲ್ಲ ಕವರ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಘಟಕ ಆಹಾರ, ಫುಡ್. ಅಲ್ಲ, ಆಹಾರ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು, ವೈಟಮಿನ್ಸು, ಮಿನರಲ್ಸು, ನೀರು. ಜೊತೆಗೆ ಇದೆಲ್ಲ ಮುಗಿದ್ಮೇಲೆ ಆಹಾರ ಕಲಬೆರಕೆ ಬಗ್ಗೆ ಸಿಗುತ್ತೆ. ಜೊತೆಗೆ ಆಹಾರ ಕಲಬೆರಕೆಯನ್ನು ಕಂಟ್ರೋಲ್ ಮಾಡೋಕ್ಕಿರ್ತಕ್ಕಂತಹ ಹಾಗೆ ಕಾನೂನುಗಳು. ಬೆಳೆ ಉತ್ಪಾದನೆ, ನೋಡಿ ಹೊಸ ವಿಚಾರ, ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ, ಆಯಿತಾ, ಕೃಷಿ ಪದ್ಧತಿಗಳು, ಕೃಷಿ ಉಪಕರಣಗಳು, ಕೃಷಿ ಪದ್ಧತಿಯ ವಿಧಾನಗಳು. ನೆಕ್ಸ್ಟ್ ನೋಡಿ ಇದು ಹೊಸ ಘಟಕ. ಇಲ್ಲಿ ನೋಡಿ ಇದು ಹೊಸ ಘಟಕ ಬಂದಿದೆ, ಹೊಸ ಘಟಕ ಆ್ಯಡ್ ಆಗಿದೆ. ಅಲ್ಲಿ ಇಲ್ಲೂ ಏನಾಗಿವೆಲ್ಲ, ಇಲ್ಲೂ ಸಹ ಏನಾಗಿದೆ, ಘಟಕ ಅಪ್ಡೇಟ್ ಇದೆ. ಪ್ರತಿ ಘಟಕನೂ ಅಪ್ಡೇಟ್ ಇದೆ, ಪ್ರತಿ ಘಟಕನೂ ಚೇಂಜ್ ಆಗಿದೆ. ಬಿಡಿ, ಪ್ರತಿ ಘಟಕನೂ ಅಪ್ಡೇಟ್ ಮಾಡಿದ್ದೀನಿ. ನೀವು ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ ಇದು ಹೊಸ ಘಟಕ, ಖನಿಜ ಪೋಷಣೆ. ನೋಡಿ, ಇವಾಗ ನೀವು ಹೈಯರ್ ಕ್ಲಾಸ್ಗಳಲ್ಲಿ PUC ಡಿಗ್ರಿಗಳಲ್ಲಿ ಈ ಘಟಕ ಇದೆ. PUC ಬುಕ್ಸ್ಗಳಲ್ಲಿ ಮತ್ತು ಡಿಗ್ರಿ ಬುಕ್ಸ್ಗಳಲ್ಲಿ ಖನಿಜ ಪೋಷಣೆ ಅಂತೇಳಿ ಘಟಕ ಇದೆ. ಹಾಗಾಗಿ ಒಂದು ಹೊಸ ಘಟಕ ಇದಕ್ಕೆ ನೋಡಿ, ಇದು ಸಹ ಹೊಸ ಘಟಕ. ಅಲ್ಲಿ ಏನಾಗುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಸೂಕ್ಷ್ಮ ಪೋಷಕಾಂಶಗಳು, ಬೃಹತ್ ಪೋಷಕಾಂಶಗಳು, ಒಂದೊಂದು ಪೋಷಕಾಂಶನೂ ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕಬ್ಬಿಣ ಅಂದಾಗ ಸಸ್ಯಗಳಿಗೆ ಯಾವ ಥರ ಯೂಸ್ ಇದೆ, ಪ್ರಾಣಿಗಳಿಗೆ ಯಾವ ಥರ ಯೂಸ್ ಇದೆ. ಅದೇ ಥರ ಇವಾಗ ಹಾಗೆ ಜಿಂಕ್ ಇಂದ ಪ್ರಾಣಿಗಳಿಗೆ ಯಾವ ಥರ ಯೂಸ್ ಇದೆ, ಸಸ್ಯಗಳಿಗೆ ಯಾವ ಥರ ಯೂಸ್ ಇದೆ. ಈ ಥರ ಒಂದೊಂದು ಪೋಷಕಾಂಶ, ಕಬ್ಬಿಣದ ಬಗ್ಗೆ, ಜಿಂಕ್ ಬಗ್ಗೆ, ಮ್ಯಾಂಗನೀಸ್ ಬಗ್ಗೆ, ಮೆಗ್ನೀಷಿಯಂ ಬಗ್ಗೆ, ಹಾಗೆ ಒಂದೊಂದು ನ್ಯೂಟ್ರಿಯೆಂಟ್ ಬಗ್ಗೆ ನಿಮಗೆ ಎಲಾಬ್ರೇಷನ್ ಹೋಗುತ್ತೆ. ಇನ್ಫಾರ್ಮೇಷನ್ ತುಂಬ ಡೀಪಾಗಿ ಸಿಗ್ತಾ ಹೋಗುತ್ತೆ. ಸರಿನಾ? ನೆಕ್ಸ್ಟ್ ಮತ್ತೊಂದು ಘಟಕ ಸೂಕ್ಷ್ಮ ಜೀವಿಗಳ ಪ್ರಪಂಚ, ವರ್ಡ್ ಆಫ್ ಮೈಕ್ರೋಬ್ಸ್, ಆಯಿತಾ, ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಇತ್ಯಾದಿ ಸಿಗ್ತಾ ಹೋಗುತ್ತೆ ವಿತ್ ಕರೆಂಟ್ ಅಫೇರ್ಸ್. ಸರಿನಾ? ಹೊಸದಾಗಿ ಯಾವ ವೈರಸ್ ಪತ್ತೆಯಾಗಿದೆ, ಹೊಸದಾಗಿ ಯಾವ ವ್ಯಾಕ್ಸಿನ್ ಬಂದಿದೆ, ಆಯಿತಾ. ಎಸ್, ನೋಡಿ ಮತ್ತೊಂದು ಹೊಸ ಘಟಕ ರೋಗಶಾಸ್ತ್ರ, ಪ್ಯಾಥಾಲಜಿ. ನೋಡಿ, ಇದು ಹೊಸ ಘಟಕ ಅಂದೆ. ನೋಡಿ, ಇದು ಇಲ್ಲಿ ಅಪ್ಡೇಟ್ ಅರ್ಧ ಆದಮೇಲೆ ಆ ಹೊಸ ಘಟಕ ಸಿಗುತ್ತೆ. ಜೊತೆಗೆ ಇಲ್ಲಿ ರೋಗಶಾಸ್ತ್ರ ಅಂದರೆ ಪ್ಯಾಥಾಲಜಿ ಅಂದರೆ ರೋಗ ನಿರೋಧತೆ ಮೇಲೆ ಕ್ವಶನ್ಸ್ ಅನ್ನು ಅತಿ ಹೆಚ್ಚು ಕೇಳ್ತಾ ಇದ್ದಾರೆ ಇವಾಗ, ಆಯ್ತಾ. ಹಾಗೆ ಅಲ್ಲಿ ಸಕ್ರಿಯ, ನಿಷ್ಕ್ರಿಯ, ಜೊತೆಗೆ ಏನಾಗುತ್ತೆ ವಿತ್ ಕರೆಂಟ್ ಅಫೇರ್ಸ್ ಏನಾಗುತ್ತೆ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಎಸ್, ಓಕೆ, ನಿಮಗೆ ಅಲ್ಲಿ ಲೆಸನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಜಸ್ಟ್ ಪರಿವಿಡಿಯನ್ನು ಪರಿಚಯ ಮಾಡಿಬಿಡೋಣ, ತುಂಬ ಟೈಮ್ ಹಿಡಿಯುತ್ತೆ. ಇನ್ನು ಅಲ್ಲಿ ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಎಕಾಲಜಿ, ಟೆಕ್ನಾಲಜಿ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ, ಹಾಗಾಗಿ ತುಂಬ ಟೈಮ್ ಹೋಗುತ್ತೆ. ನೆಕ್ಸ್ಟ್ ಮತ್ತೊಂದು ಘಟಕ ನೋಡಿ, ಇದು ಸಹ ಹೊಸ ಯೂನಿಟ್ಟು, ಮಾನವ ಕಲ್ಯಾಣದಲ್ಲಿ ಸೂಕ್ಷ್ಮ ಜೀವಿಗಳು, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಆಯ್ತಾ. ಮಾನವನ ಕಲ್ಯಾಣದಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರದ ಬಗ್ಗೆ ಒಂದು ಹೊಸ ಘಟಕನೇ ತಗೊಂಡು ಬಂದಿದ್ದೀನಿ. ಎಸ್, ಮತ್ತೊಂದು ಏಡ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ವಿತ್ ಕರೆಂಟ್ ಅಫೇರ್ಸ್. ನೋಡಿ, ಕ್ಯಾನ್ಸರ್ ಎಂಬ ಹೊಸ ಘಟಕ ಬಂದಿದೆ. ಕ್ಯಾನ್ಸರ್ ಅಂತಲೇ ಒಂದು, ಓಕೆ, ನಿಮಗೆ ಹೈಯರ್ ಕ್ಲಾಸ್ಗಳಲ್ಲಿ PUC ಡಿಗ್ರಿಗಳಲ್ಲಿ ಕ್ಯಾನ್ಸರ್ ಅಂತಲೇ ಒಂದು ಘಟಕ ಇದೆ. ಹಾಗಾಗಿ ಹೊಸ ಘಟಕವನ್ನು ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಮತ್ತೊಂದು ಘಟಕ ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್, ಅಂದರೆ ಜೀವಿಗಳ ಸಾಮ್ರಾಜ್ಯಗಳು.
ಓಕೆ, ಮೊನೆರಾ ಸಾಮ್ರಾಜ್ಯ, ಪ್ರೊಡಿಷ್ಟ ಸಾಮ್ರಾಜ್ಯ, ಮೈಕೋಡ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಸ್ನೇಹಿತರೆ, ಇದೊಂದೇ ಘಟಕ ಬರೋಬ್ಬರಿ 30 ಪೇಜ್ ಇದೆ, ಆಯ್ತಾ? ಅಷ್ಟು ಡೀಪ್ ಆಗಿ ಕೊಟ್ಟಿದ್ದೀನಿ. ಅಷ್ಟೊಂದು ನೀವು ಉಭಯವಾಸಿಗಳ ಬಗ್ಗೆನೇ ನಿಮಗೆ ಫುಲ್ ಡೀಪಾಗಿ ಸಿಗುತ್ತೆ. ಸರೀಸೃಪಗಳಂದಾಗಲೇ ಫುಲ್ ಡೀಪಾಗಿ ಸಿಗುತ್ತೆ. ಆವುಗಳ ಬಗ್ಗೆನೇ ಒಂದು ಅರ್ಧ ಪೇಜ್ ಇದೆ, ಕಪ್ಪೆ ಬಗ್ಗೆನೇ ಒಂದು ಅರ್ಧ ಪೇಜ್ ಇದೆ, ಆಯಿತಾ? ಈ ಥರ ತುಂಬ ಡೀಪಾಗಿದೆ. ನಾನು ಹೇಳೋದಕ್ಕಿಂತ ನೀವೇ ಚೆಕ್ ಮಾಡಿ ನೋಡಿ, ಓಕೆ? ನೆಕ್ಸ್ಟ್ ಮತ್ತೊಂದು ಸಹಭಾಗಿತ್ವ ಮತ್ತು ಮತ್ತೊಂದು ಘಟಕ ಸಹಭಾಗಿತ್ವ ಮತ್ತು ನಿಯಂತ್ರಣ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ನರ್ವಸ್ ಸಿಸ್ಟಮ್, ನರವ್ಯೂಹ, ಮೆದುಳು ಬಳ್ಳಿ, ಜೊತೆಗೆ ಪರಾವರ್ತಿತ ಕ್ರಿಯೆ, ಪರಾವರ್ತಿತ ಚಾಪ, ಆಯ್ತಾ? ಜೊತೆಗೆ ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳು. ನೆಕ್ಸ್ಟ್ ಮತ್ತೊಂದು ಗ್ರಂಥಿಗಳು, ಗ್ಲ್ಯಾಂಡ್ಸ್, ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು. ಅಲ್ಲಿ ನಾಳ ಗ್ರಂಥಿಗಳು ಯಾವ್ಯಾವು, ಎಲಾಬ್ರೇಷನ್ನು. ಲಿವರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಜೊತೆಗೆ ನಿರ್ನಾಳ ಗ್ರಂಥಿಗಳಂದಾಗ ಪೀನಿಯಲ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ತುಂಬ ಡೀಪಾಗಿ ನಿಮಗೆ ಏನಾಗುತ್ತೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಹಾಗೆ ಪ್ರಮುಖ ಅಂಶಗಳಿದೆ, ಅನ್ವಯಿಕ ಅಂಶಗಳಿದೆ, ಪ್ರಮುಖ ಅಂಶಗಳಿದೆ. ನೀವೇ ಅದನ್ನು ಚೆಕ್ ಮಾಡಿ ನೋಡಿ. ನಾನು ಇವಾಗ ಹೇಳಿಕೊಂಡ್ರೆ ಯಾಕೆ ಅದು ಸರಿ ಹೋಗಲ್ಲ, ನೀವೇ ಚೆಕ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಎಸ್, ಮತ್ತೊಂದು ಯೂನಿಟ್ ಘಟಕ ಎರಿಡಿಟಿ, ಅನುವಂಶೀಯತೆ. ಮೆಂಡಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಮಾನೋ ಹೈಬ್ರಿಡ್ ಕ್ರಾಸು, ಡೈ ಹೈಬ್ರಿಡ್ ಕ್ರಾಸು, ಆಯಿತಾ? ಜೊತೆಗೆ ಕ್ರೋಮೋಸೋಮ್ಗಳ ಬಗ್ಗೆ, ವರ್ಣತಂತುಗಳ ರಚನೆಗಳು ಮತ್ತು ವಿಧಗಳು. ಜೊತೆಗೆ DNA ಬಗ್ಗೆನೇ ಬರೋಬ್ಬರಿ 1.5 ಪೇಜ್ ಇದೆ. RNA ಬಗ್ಗೆನೇ ಬರೋಬ್ಬರಿ 1.5 ಪೇಜ್ ಇದೆ. ಜೀನ್ಸ್ ಬಗ್ಗೆನೇ, ವಂಶವಾಹಿಗಳ ಮೇಲೆ 1 ಪೇಜ್ ಮಾಹಿತಿ ಇದೆ. NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ. DNA NCERT ಆಧಾರಿತ, ಜೊತೆಗೆ ವೆಬ್ಸೈಟ್ಸ್ ಆಧಾರಿತ. RNA NCERT ಆಧಾರಿತ, ವೆಬ್ಸೈಟ್ಸ್ ಆಧಾರಿತ. ಜೀನ್ಸ್ NCERT ಆಧಾರಿತ, ವೆಬ್ಸೈಟ್ಸ್ ಆಧಾರಿತ. ಎರಡು ನಿಮಗೆ ಮಿಕ್ಸ್ ಮಾಡಿಲ್ಲ, ಸಬ್ಸೆಪ್ರೇಟ್ ಇದೆ. ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ, ಸಬ್ಸೆಪ್ರೇಟ್ ಇದೆ. ನೀವು ಸಬ್ಸಕ್ಕೆ ವಿವರಣೆ ಓದ್ಕೊಂಡು ಜೊತೆಗೆ ಅದೇ ಟಾಪಿಕ್ ಮೇಲೆ ಯಾವ ಥರ ಪ್ರಶ್ನೆಗಳಿದ್ದಾವೆ ವಿವಿಧ ವೆಬ್ಸೈಟ್ಸಲ್ಲಿ ನೀವು ನೀವು ಓದ್ಕೋಬೋದು, ರಿವಿಷನ್ ಮಾಡ್ಕೋಬೋದು. ಪ್ರಶ್ನೆಗಳು ಹೆಂಗೆ ಬರ್ತವೆ, ಹೆಂಗೆ ಬರ್ಬೋದು ಎಂಬ ಐಡಿಯಾ ಬರುತ್ತೆ. ಎಸ್, ಮತ್ತೊಂದು ಹಾಗೆ ಜೀವನ ಕ್ರಿಯೆಗಳು, ಲೈಫ್ ಪ್ರೋಸೆಸ್, ಪೋಷಣೆ ಆಗಿರ್ಬೋದು, ಹಾಗೆ ದ್ಯುತಿಸಂಶ್ಲೇಷಣೆ ಆಗಿರ್ಬೋದು, ಉಸಿರಾಟ, ಮಾನವನ ಜೀರ್ಣಾಂಗವ್ಯೂಹ, ಅಮೀಬಾದಲ್ಲಿ ಪೋಷಣೆ, ಪರಾವಲಂಬಿಗಳು, ಕೀಟಾರ್ಯ ಸಸ್ಯಗಳು, ಕೂಡು ಜೀವನ, ಆಯಿತಾ? ಇದರ ಸ್ಯಾಂಗ್ವಿವೋರಸ್, ರಕ್ತಹಾರಿಗಳು. ದ್ಯುತಿ ಸಂಶ್ಲೇಷಣೆ ಮೇಲೇ ಬರೋಬ್ಬರಿ 3 ಪೇಜ್ ಇದೆ ಇನ್ಫಾರ್ಮೇಷನ್. ಫೋಟೋಸಿಂಥಸಿಸ್ ಅದೊಂದೇ ವಿಚಾರದ ಮೇಲೆ ಬರೋಬ್ಬರಿ 3 ಪೇಜ್ ಇದೆ. ಗ್ರೀನ್ ಪ್ಲಾಂಟ್ಸ್, ಹಸಿರು ಸಸ್ಯಗಳಂತಲೇ 1 ಪೇಜ್ ಮಾಹಿತಿ ಇದೆ. ದ್ಯುತಿ ಸಂಶ್ಲೇಷಣೆ ಮೇಲೆ 1 ಪೇಜ್ ಮಾಹಿತಿ ಇದೆ, ಆಯಿತಾ? ದ್ಯುತಿ ಸಂಶ್ಲೇಷಣೆ NCERT ಆಧಾರಿತ ಹಾಗೂ ವಿವಿಧ ವೆಬ್ಸೈಟ್ಸ್ ಆಧಾರಿತ. ಈಗಾಗಲೇ ದ್ಯುತಿ ಸಂಶ್ಲೇಷಣೆ ಮೇಲೆ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ, ಜೊತೆಗೆ ಯಾವ ಹೊಸ ಪ್ರಶ್ನೆಗಳು ಇದ್ದಾವೆ ಎಲ್ಲ ಕವರ್ ಆಗುತ್ತೆ. ಹಾಗೆ ನೀವು ಚೆಕ್ ಮಾಡಿ ನೋಡಿ. ಎಸ್, ಮತ್ತೊಂದು ಸೆನ್ಸ್ ಆರ್ಗನ್ಸ್, ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಜೊತೆಗೆ ರೋಗಗಳು. ಚರ್ಮ ಅಂದಾಗ ಚರ್ಮದ ರಚನೆ, ಜೊತೆಗೆ ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು. ಕಣ್ಣು ಅಂದಾಗ ಕಣ್ಣಿನ ರಚನೆ ಹಾಗೂ ಕಣ್ಣಿಗೆ ಸಂಬಂಧಿಸಿದ ರೋಗಗಳು. ಕಿವಿ ಅಂದಾಗ ಕಿವಿಯ ರಚನೆ, ಅದೇ ಕಿವಿಯ ಮೇಲೆ ವಿವಿಧ ವೆಬ್ಸೈಟ್ಸಲ್ಲಿ ಯಾವ ಥರ ಪ್ರಶ್ನೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ರಿನ್ನೆ ಪರೀಕ್ಷೆಯನ್ನು ಬಳಸುವುದು ಯಾವುದಕ್ಕಾಗಿ? ಶ್ರವಣ ಪತ್ತೆಗಾಗಿ. ಅಲ್ಲಿ ಸಿಗುತ್ತೆ ನಿಮಗೆ, ನೋಟಲ್ಲಿ ಸಿಗುತ್ತೆ. ನೋಟ್ ಒಳಗಡೆ ಕಿವಿ ಬಗ್ಗೆ ಹಾಗೆ GK, ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗಿಬಿಡ್ತದೆ. ಸಿಲೆಬಸ್ಸು ಕವರ್ ಆಗುತ್ತೆ, GK ಕವರ್ ಆಗುತ್ತೆ, ಜೊತೆಗೆ
ಕರೆಂಟ್ ಅಫೇರ್ಸ್ ಸಹ ಕವರ್ ಆಗುತ್ತೆ ಆ ನೋಟನ್ನು ನೀವು ಓದಿದಾಗ. ಓಕೆನಾ? ಎಸ್, ಮತ್ತೊಂದು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆಯಿತಾ? ಈ ಥರ ಓಕೆ, ಇದು ಸಹ ತುಂಬ ಡೀಪ್ ಆಗಿದೆ. ಓಕೆ, ಅಲ್ಲಿ ಯಾವ್ಯಾವ ಜೀವಿಗಳು ಯಾವ್ಯಾವ ರೀತಿ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಅಮೀಬಾ ಅಂದಾಗ ಸಂತಾನೋತ್ಪತ್ತಿ ಹೇಗೆ, ಯೂಗ್ಲೀನಾ ಅಂದಾಗ ಸಂತಾನೋತ್ಪತ್ತಿ ಹೇಗೆ, ಪ್ಲನೇರಿಯಾ ಅಂದಾಗ ಸಂತಾನೋತ್ಪತ್ತಿ ಹೇಗೆ, ಸಸ್ಯಗಳು ಅಂದಾಗ ಸಂತಾನೋತ್ಪತ್ತಿ ಹೇಗೆ, ಪ್ರಾಣಿಗಳು ಅಂದಾಗ ಸಂತಾನೋತ್ಪತ್ತಿ ಹೇಗೆ, ಮಾನವ ಅಂದಾಗ ಸಂತಾನೋತ್ಪತ್ತಿ ಹೇಗೆ. ಇದೊಂದೇ ಪೇಜೆ ಬರೋಬ್ಬರಿ 25 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಇದೊಂದೇ ಘಟಕ 20ರಿಂದ 25 ಪೇಜ್ ಇದೆ, ಫುಲ್ ಡೀಪ್ ಆಗಿದೆ. ಓಕೆ, ನೀವೇ ಚೆಕ್ ಮಾಡಿ ನೋಡಿ. ಎಸ್, ಮತ್ತೊಂದು ಹೊಸ ಘಟಕ ಬಂದಿದೆ, ಹೊಸ ಯೂನಿಟ್ ಬಂದಿದೆ. ಆಹಾರೋತ್ಪಾದನೆ ವರ್ಧನೆಗಾಗಿ ಕಾರ್ಯತಂತ್ರಗಳು. ಹೈಯರ್ ಕ್ಲಾಸ್ಗಳಲ್ಲಿ PUC ಡಿಗ್ರಿಗಳಲ್ಲಿ ಈ ಘಟಕ ಇದೆ, ಆಯಿತಾ? ಇಲ್ಲಿ ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಸಾಗಾಣಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಹಾಗೆ ರೇಷ್ಮೆ ಸಾಗಾಣಿಕೆ ಆಗಿರ್ಬೋದು, ಈ ಥರ ಅಲ್ಲಿ ತಳಿ ಸಂವರ್ಧನೆ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಆಗಿರ್ಬೋದು, ಕುಲಂತಾರಿ ಸಸ್ಯಗಳಾಗಿರ್ಬೋದು, ಈ ಥರ ಸಾಕಷ್ಟು ವಿಚಾರಗಳು ನಿಮಗೆ. ಇದು ಹೊಸ ಘಟಕ ಬಿಡಿ, ಇದು ಘಟಕನೇ ಹೊಸದು, ನೀವು ಚೆಕ್ ಮಾಡಿ ನೋಡಿ. ಎಸ್, ಮತ್ತು ಇಷ್ಟೆಲ್ಲ ಮುಗಿದ್ಮೇಲೆ ಅನ್ವಯಿಕ ಜೀವಶಾಸ್ತ್ರ ಇದೆ, ಅಪ್ಲೈಡ್ ಬಯಾಲಜಿ ಇದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಏನಪ್ಪ ಅಂದರೆ ಬಯಾಲಜಿ ಮೇಲೆ ವಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ. 150ಕ್ಕೂ ಹೆಚ್ಚು ಈಗಾಗಲೇ ಕೇಳಿರುವ ಹಾಗೂ ಹೊಸ ವಂದಿಸಿ ಬರೆಯಿರಿ ಪ್ರಶ್ನೆಗಳು. ನೀವು ಎಕ್ಸಾಮ್ಗೆ ಹೋಗುವ ಮುಂಚೆನೇ ಒಂದು ಬಯಾಲಜಿ ಮೇಲೆ 150 ವಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಅಂದರೆ ವಂದಿಸಿ ಬರೆಯಿರಿ ಪ್ರಶ್ನೆಗಳು ಬಯಾಲಜಿ ಮೇಲೆ ಯಾವ ಥರ ಬರ್ಬೋದು, ಎರಡು ಸಿಗುತ್ತೆ. 150ಕ್ಕೂ ಹೆಚ್ಚು ಇದೆ. ಇದು ನೋಡಿ, ಇದು ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ, ಆಯಿತಾ? ಎಸ್, ಇಷ್ಟು ಬಯಾಲಜಿ ಬಗ್ಗೆ. ಮತ್ತೊಂದು ಓಕೆ ವಿಚಾರ, ಫಿಸಿಕ್ಸ್, ಭೌತಶಾಸ್ತ್ರ ಫಿಸಿಕ್ಸ್, ಶಬ್ದ ಪಟ ಪುನಃ ಅಪ್ಡೇಟ್ ಆಗಿದೆ. ಶಬ್ದದ ವೇಗದ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರುತ್ತವೆ, ಆರ್ದ್ರತೆ, ಜೊತೆಗೆ ಅಲ್ಲಿ ಟೆಂಪ್ರೇಚರು, ಅದೇ ಥರ ಓಕೆ ಇದರಲ್ಲಿ ಶಬ್ದದ ವೇಗ ಯಾವ್ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ನೋಡಿ. ಫಾರ್ ಎಕ್ಸಾಂಪಲ್, ಶಬ್ದದ ವೇಗ ಗಾಳಿಯ ಒತ್ತಡ, ಏರ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿಲ್ಲ, ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರ್ತದೆ, ಹ್ಯುಮಿಡಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ, ಎಲಾಸ್ಟಿಸಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಥರ ಹಾಗೆ ಶಬ್ದದ ವೇಗ ಆಗಿರ್ಬೋದು, ಶಬ್ದದ ವಿಧಗಳಾಗಿರ್ಬೋದು, ಪ್ರತಿಧ್ವನಿ ಆಗಿರ್ಬೋದು, ಜೊತೆಗೆ ರಿವಬರೇಷನ್ ಅನುರಣನೆ, ಆಯಿತಾ? ಅಲ್ಲಿ ಸೆಥಸ್ಕೋಪು, ಮೆಗಾಫೋನು, ಓಕೆ ಸಿನಿಮಾ ಥಿಯೇಟ್ರ್ ಛಾವಣಿ ಆಗಿರ್ಬೋದು, ಆಡಿಟೋರಿಯಂಗಳು, ಇವೆಲ್ಲ ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ವಿತ್ ಪಿಕ್ಚರ್ ವಿತ್ ಇಮೇಜ್ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವೇ ಓದಿ ನೋಡಿ. ಎಸ್, ಮತ್ತೊಂದು ಬೆಳಕು ಲೈಟ್ ಅಂದಾಗ ಬೆಳಕಿನ ಬಗ್ಗೆ ಪೀಠಿಕೆ ಇದೆ, ಬೆಳಕಿನ ಬಗ್ಗೆ ಇರುವ ಸಿದ್ಧಾಂತಗಳಿವೆ, ಬೆಳಕಿನ ಗುಣಗಳಿವೆ, ಜೊತೆಗೆ ಪ್ರತಿ ಗುಣಗಳಿಗೂ ಸಹ ಅಪ್ಲಿಕೇಶನ್ಸ್ ಇದೆ ವಿತ್ ಡಯಾಗ್ರಾಮ್ ವಿತ್ ಇಮೇಜ್. ಬೆಳಕಿನ ವಕ್ರೀಭವನ, ಬೆಳಕಿನ ಚದುರುವಿಕೆ, ಬೆಳಕಿನ ವರ್ಣ ವಿಭಜನೆ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವ್ಯತೀಕರಣ ಇತ್ಯಾದಿ. ಓಕೆ, ಎಸ್, ಮತ್ತೊಂದು ನೋಡಿ, ಹೊಸ ಘಟಕನೇ ಮಾಡಿದ್ದೀನಿ. ಯಾವುದದು? ದರ್ಪಣಗಳು ಮತ್ತು ಮಸೂರಗಳು. ನೋಡಿ, ಇಲ್ಲಿ ಶಬ್ದ 7th ಎಡಿಷನ್ಗೂ 8th ಎಡಿಷನ್ಗೂ ವ್ಯತ್ಯಾಸ ಇದೆ, ಚೇಂಜಸ್ ಆಗಿದೆ. ಬೆಳಕು 7th ಎಡಿಷನ್ಗೂ 8th ಎಡಿಷನ್ಗೂ ಓಕೆ ಬದಲಾವಣೆ ಇದೆ, ಆಯಿತಾ? ದರ್ಪಣಗಳು ಮತ್ತು ಮಸೂರಗಳು, ಆಯಿತಾ? ದರ್ಪಣ ಅಂದರೆ ಏನು,
ದರ್ಪಣ ಗುಣಗಳು, ದರ್ಪಣದ ವಿಧಗಳು, ಪೀನ ದರ್ಪಣ, ನಿಮ್ನ ದರ್ಪಣ, ಜೊತೆಗೆ ಅಪ್ಲಿಕೇಶನ್ಸ್ ಡೆಫಿನೇಷನ್ನು, ಅವುಗಳ ಗುಣಗಳು, ಅಪ್ಲಿಕೇಶನ್ಸ್ ಅನ್ವಯಗಳು, ಮಸೂರ ಜೊತೆಗೆ ಸೂತ್ರ, ದರ್ಪಣ ಸೂತ್ರ, ಮಸೂರ ಅಂದರೆ ಏನು, ವಿಧಗಳು ಮತ್ತು ಗುಣಗಳು, ಸೂತ್ರ, ಜೊತೆಗೆ ಮಸೂರಗಳ ಉಪಯೋಗಗಳು, ಯಾವ್ಯಾವ ಮಸೂರಗಳ ಬಳಸಿ ಯಾವ ಯಾವ ಉಪಕರಣಗಳನ್ನು ತಯಾರು ಮಾಡವ್ರೆ, ಮೈಕ್ರೋಸ್ಕೋಪು, ಟೆಲಿಸ್ಕೋಪು, ಬೈನಾಕ್ಯುಲರು, ಆಯಿತಾ, ಈ ಥರ ಕ್ಯಾಮ್ರಾ ಇತ್ಯಾದಿ ಎಲ್ಲ ನಿಮ್ಗೇನಾಗುತ್ತೆ ತುಂಬ ಡೀಪಾಗಿ ಸಿಗುತ್ತೆ. ಸಾಕಷ್ಟು ಹೊಸ 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 ವಿಚಾರಗಳು ಬಂದಿದ್ದಾವೆ ಈ ಬಾರಿ, ಅಂದರೆ 8th ಎಡಿಷನಲ್ಲಿ. ಎಸ್ ನೋಡಿ, ಮಾನವನ ಕಣ್ಣಿನ ರಚನೆ, ಕಣ್ಣಿನ ದೋಷಗಳು ಬಗ್ಗೆ ಅಲ್ಲಿ ಸಮೀಪ ದೃಷ್ಟಿ ದೋಷ ವಿತ್ ಇಮೇಜ್, ಸಾಮಾನ್ಯ ಕಣ್ಣು ಹೆಂಗಿರ್ತದೆ, ಮಯೋಫಿಯ ಕಣ್ಣು ಹೆಂಗಿರ್ತದೆ, ಯಾವ ಥರ ಸರಿ ಮಾಡ್ತಾರೆ, ಯಾವ ಮಸೂರ ಬಳಸ್ತಾರೆ, ಆಯಿತಾ, ಕಣ್ಣಿನ ದೋಷಗಳು, ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ, ಹಾಗೆ ಪ್ರೆಸ್ಬಯೋಫಿಯಾ, ಕ್ಯಾಟರಾಕ್ಟು, ಸ್ಟಿಗ್ಮ್ಯಾಟಿಸಮ್ಮು, ಹಾಗೆ ಬಣ್ಣ ಕುರುಡುತನ, ಕಲರ್ ಬ್ಲೈಂಡ್ನೆಸ್. ನೋಡಿ, ಬಣ್ಣ ಕುರುಡುತನ ಅಂದೆ ಒಂದು ಪೇಜ್ ಇದೆ ಮಾಹಿತಿ. ಕಲರ್ ಬ್ಲೈಂಡ್ನೆಸ್ ಅಂದಾಗ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅಲ್ಲಿ ಯಾವ ಟೆಸ್ಟನ್ನು ಚೆಕ್ ಮಾಡೋಕ್ಕೆ ಯಾವ ಟೆಸ್ಟನ್ನು ಬಳಸ್ತಾರೆ. ಕಲರ್ ಬ್ಲೈಂಡ್ನೆಸ್ ಅಂದಾಗ ಸಿಂಪ್ಟಮ್ಸ್ ಏನು, ಆಯಿತಾ, ವಿತ್ ಕರೆಂಟ್ ಅಫೇರ್ಸ್ ಜೊತೆಗೆ ಇದೇ ಕಲರ್ ಬ್ಲೈಂಡ್ನೆಸ್ ಮೇಲೆ PUCಲಿ ಇನ್ಫಾರ್ಮೇಷನ್ ಯಾವ ಥರ ಇದೆ, ಹೈಸ್ಕೂಲಲ್ಲಿ ಇನ್ಫಾರ್ಮೇಷನ್ ಯಾವ ಥರ ಇದೆ, ಡಿಗ್ರಿಲಿ ಯಾವ ಥರ ಇದೆ, ಕಂಪ್ಲೀಟ್ ಒಂದೇ ಕಡೆ ನಿಮಗೆ ಸಿಗುತ್ತೆ. ಓಕೆನಾ. ಎಸ್, ಮತ್ತೊಂದು ಹಾಗೆ ಕಾಂತತ್ವ, ಮ್ಯಾಗ್ನೆಟಿಸಮ್, ಅಲ್ಲಿ ಕಾಂತದ ಗುಣಗಳು, ಹಾಗೆ ಕಾಂತೀಯ ವಸ್ತುಗಳು, ಪ್ಯಾರಾಕಾಂತೀಯ, ಡಯಾಕಾಂತೀಯ, ಫೆರೋಕಾಂತೀಯ ಉಪಯೋಗಗಳು, ಕಾಂತಕ್ಷೇತ್ರ, ಸೋಲನಾಯ್ಡ್ ಬಗ್ಗೆ ಕ್ವಶನ್ಸ್ನ ಜಾಸ್ತಿ ಕೇಳ್ತಾರೆ, ಸೋಲನಾಯ್ಡ್ ಆಗಿರ್ಬೋದು ಇತ್ಯಾದಿ. ವಿದ್ಯುತ್ ಶಕ್ತಿ ಅಂದರೆ ಏನು, ಎಸೈಮಾನ, ವಿದ್ಯುತ್ ಪ್ರವಾಹ, ವಿದ್ಯುತ್ ರೋಧ, ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧದ ಮೇಲೆ ಯಾವ್ಯಾವ ಅಂಶಗಳ ಪ್ರಭಾವ ಬೀರ್ತವೆ, ರೋಧಶೀಲತೆ, ರೆಜಿಸ್ಟಿವಿಟಿ, ಆಯಿತಾ, ಹಾಗೆ ಈ ಥರ ಓಮನ ನಿಯಮ, ಜೌಲ್ಸ್ ಲಾ, ಕೂಲಂನ ನಿಯಮ, ಎಲೆಕ್ಟ್ರಿಕ್ ಚಾರ್ಜ್, ವಿದ್ಯುತ್ ಚಾರ್ಜು, ಆಯಿತಾ. ಇವಾಗ ಇಲ್ಲಿ ಬರಿಬಿಡಿನೇ ಎಲ್ಲನೂ ಹೇಳೋಕ್ಕಾಗಲ್ಲ, ಅಲ್ಲಿ ನೀವು ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಮತ್ತೊಂದು ಘಟಕ ವಿದ್ಯುತ್ ಶಕ್ತಿಯ ಆಕಾರಗಳು, ಆಯಿತಾ, ಅಲ್ಲಿ ಬ್ಯಾಟರಿ ಬಗ್ಗೆ, ಬ್ಯಾಟರಿ ವಿಧಗಳು, ಶುಷ್ಕ ಕೋಶ, ಡ್ರೈ ಸೆಲ್ಲು, ಡೇನಿಯಲ್ ಸೆಲ್ಲು, ಡೊಮ್ಯಾಸ್ಟಿಕ್ ಸರ್ಕ್ಯೂಟು, ವಿದ್ಯುತ್ ಫ್ಯೂಸು, ವಿದ್ಯುತ್ ಬಲ್ಬು, ವಿದ್ಯುತ್ ಮೀಟ್ರು, ಆಯಿತಾ, ಹಾಗೆ ಜೊತೆಗೆ ಡೊಮೆಸ್ಟಿಕ್ ಲೈವ್ ವಯರು, ನ್ಯೂಟ್ರಲ್ ವಯರು, ಜೊತೆಗೆ ಹಾಗೆ ಅರ್ಥಿಂಗ್ ವಯರು, ಶಾರ್ಟ್ ಸರ್ಕ್ಯೂಟು, ಸೀರೀಸು, ಪ್ಯಾರಲಲ್ಲು, ಆಯಿತಾ, ಹಾಗೆ ಅಲ್ಲಿ ವೋಲ್ಟ್ ಬಗ್ಗೆ ಆಗಿರ್ಬೋದು, ಫುಲ್ ಡೀಪ್ ಆಗಿದೆ, ವಿತ್ ಡಯಾಗ್ರಾಮ್ ಇದೆ, ವಿತ್ ಇಮೇಜ್ ಇದೆ, ನೋಡ್ಬೋದು. ಎಸ್, ಮತ್ತೊಂದು ಹೊಸ ಯೂನಿಟ್ಟು ಉಷ್ಣ ಇತ್ತು, ಈಗ ಮತ್ತೊಂದು ಘಟಕ ಸೇರ್ಕೊಂಡಿದೆ, ಉಷ್ಣ ಬಲ ವಿಜ್ಞಾನ, ಥರ್ಮೋಡೈನಮಿಕ್ಸು, ಆಯಿತಾ, ಅಲ್ಲಿ ಎಂಬೆಂಬ ಪರಿಣಾಮ ಆಗಿರ್ಬೋದು. ಜೊತೆಗೆ ಅಲ್ಲಿ ಉಷ್ಣ ಬಲ ವಿಜ್ಞಾನದ 0ನೇ ನಿಯಮ, 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ ವಿತ್ ಅಪ್ಲಿಕೇಶನ್ಸ್. ರೆಫ್ರಿಜರೇಟರ್, ಫ್ರಿಡ್ಜ್ ಬಗ್ಗೆನೇ ಅರ್ಧ ಪೇಜ್ ಇದೆ. ರೆಫ್ರಿಜರೇಟರ್ ಮೇಲೆ ಕ್ವಶನ್ಸ್ ಯಾವ್ಯಾವ ಥರ ಬಂದಿದ್ದಾವೆ, ಜೊತೆಗೆ ಇನ್ನೂ ಯಾವ್ಯಾವ ಥರ ಹೊಸ ಪ್ರಶ್ನೆಗಳು ಇದ್ದಾವೆ, ಎರಡೂ ನಿಮಗೆ ಕವರ್ ಆಗುತ್ತೆ, ಆಯಿತಾ. ನೋಡಿ, ಇಲ್ಲಿ ಉಷ್ಣ ಬಲ ವಿಜ್ಞಾನದ 2ನೇ ನಿಯಮ ಅಂದಾಗಲೇ ಏನಾಗುತ್ತೆ, ಫ್ರಿಡ್ಜ್ ಬಗ್ಗೆ ಕ್ವಶನ್ಸನ್ನು ಅತಿ ಹೆಚ್ಚು ಹಾಗೆ ಕೇಳವ್ರೆ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಎಸ್, ಅದೇ ಥರ ಮತ್ತೊಂದು ಅಲ್ಲಿ ಜೊತೆಗೆ ಏನಾಗುತ್ತೆ, ಪ್ರೋಸೆಸ್, ಐಸೋಬಾರಿಕ್ಕು, ಐಸೋಕ್ಲೋರಿಕ್ಕು, ಅಡಿಯಾಬ್ಯಾಟಿಕ್ಕು, ಆಯಿತಾ, ಎಂಥಾಲ್ಪಿ ಎಲ್ಲ ಸಿಗ್ತಾ ಹೋಗುತ್ತೆ. ನೋಡಿ, ನೀವು ಚೆಕ್ ಮಾಡಿ ನೋಡಿ. ವಿದ್ಯುತ್ ಕಾಂತೀಯ ಪ್ರೇರಣೆ, EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಡೈನಮೋ, ಮೋಟ್ರು, ಪ್ಲಮಿಂಗ್ನ ಬಲಗೈ ನಿಯಮ, ಪ್ಲಮಿಂಗ್ನ ಎಡಗೈ ನಿಯಮ, ಜೊತೆಗೆ
ವಿದ್ಯುತ್ ಕಾಂತೀಯ ಪ್ರೇರಣೆ ಪ್ರಯೋಗ, ಮೈಕಲ್ ಪ್ಯಾರಡೆ ಕೊಡುಗೆಗಳು. ಮೈಕಲ್ ಪ್ಯಾರಡೆ ಯಾವ್ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ಸು, ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮಗಳು, ಇ ಎಮ್ ಎಫ್ ವಿದ್ಯುತ್ ಚಾಲಕ ಬಲ, ಆ ವಿದ್ಯುತ್ ಚಾಲಕ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಎಲ್ಲ ನಿಮಗೆ ಡೀಪಾಗಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಏನಾಗಿದೆ ಅಂದರೆ ಈ ಬಾರಿ PUC ಮತ್ತು ಡಿಗ್ರಿ ಬುಕ್ಸ್ಗಳನ್ನು ರೆಫರ್ ಮಾಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ. ಇದು ವಿಶೇಷತೆ. ಜೊತೆಗೆ ವೆಬ್ಸೈಟ್ಸ್ ಆಧಾರಿತ, ಅದಂತೂ ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ. ಮತ್ತೊಂದು ತರಂಗಳು, ವಿದ್ಯುತ್ ಕಾಂತೀಯ ವಿಕಿರಣಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಸ್ನೇಹಿತರೆ ನೋಡಿ, ಅಲ್ಲಿ ಈ ಒಂದು ಘಟಕವನ್ನು ನೀವು ಗಮನಿಸಿ. ಅಲ್ಲಿ NCERT ಆಧಾರಿತ ವಿಚಾರಗಳು ಬರ್ತವೆ. ಪ್ರತಿ ಟಾಪಿಕ್ ಆದಮೇಲೆ ನೋಟ್ ಸಿಗುತ್ತೆ. ನೋಟ್ IRS ಮೇಲೇ ನಿಮಗೆ ಇನ್ನೂ ಯಾವ್ಯಾವ ಹೊಸ ಪ್ರಶ್ನೆಗಳು ಓದಬೇಕಾಗಿತ್ತು. IRS ಬಗ್ಗೆ, ರೇಡಿಯೋ ವೇವ್ಸ್ ಬಗ್ಗೆ, ಕಾಮಾ ರೇಸ್ ಬಗ್ಗೆ, ಹಾಗೆ ಎಕ್ಸ್ರೇಸ್ ಬಗ್ಗೆ, ಸಿಲಬಸ್ಗೂ ಮೀರಿ ಇನ್ನೂ ಯಾವ ಪ್ರಶ್ನೆಗಳನ್ನು ಓದಬೇಕು ಅದು ನಿಮಗೆ ಸಿಗ್ತಾ ಹೋಗುತ್ತೆ. ನೋಟ್ ಇದೆ. ನೋಟನ್ನು ನೀವು ಗಮನಿಸಬೇಕಾಗತ್ತೆ. ನೋಟ್ ಎಂಬ ಎಲ್ಲೆಲ್ಲಿ ನೋಟ್ ಬರುತ್ತೋ ಆ ನೋಟ್ ಬರೋ ವಿಚಾರಗಳನ್ನು ನೀವು ಸ್ವಲ್ಪ ಡೀಪಾಗಿ ಸೀರಿಯಸ್ ಆಗಿ ಅತಿ ಹೆಚ್ಚು ಬಾರಿ ರಿವಿಷನ್ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ. ಸ್ನೇಹಿತರೆ, ಮತ್ತೊಂದು ಗ್ರಾವಿಟಿ, ತೂಕ, ರಾಶಿ, ಗುರುತ್ವ ಬಲದ ನಿಯಮ, ಪ್ರಾಮುಖ್ಯತೆ, ಸ್ಮಾಲ್ ಜಿ, ಕ್ಯಾಪಿಟಲ್ ಜಿ, ಜೊತೆಗೆ ಆರ್ಕಿಮಿಡಿಸ್ ತತ್ವ, ಅನ್ವಯಗಳು, ಆಯಿತಾ, ಬಯಾನ್ಸಿ, ಎಲ್ಲಕ್ಕೆ ಜೊತೆಗೆ ಅಲ್ಲಿ ತೂಕ ಅಂದಾಗ ಲಿಫ್ಟಲ್ಲಿ ಮೇಲು ಹೋಗುವಾಗ ತೂಕ ಏನಾಗುತ್ತೆ, ಲಿಫ್ಟಲ್ಲಿ ಕೆಳ ಬರುವಾಗ ತೂಕ ಏನಾಗುತ್ತೆ. ಸ್ನೇಹಿತರೆ, ತೂಕದ ಮೇಲೇ ಒಂದು ಪೇಜ್ ಇದೆ. ವೆಯ್ಟ್ ಎಂಬ ಟಾಪಿಕ್ ಮೇಲೆ NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ ಎರಡೂ ನಿಮಗೆ ಸಿಗ್ತವೆ. ಜಸ್ಟು ಒಂದು ತೂಕ ಎಂಬ ಟಾಪಿಕ್ ಮೇಲೆ ಅದೇ ಥರ ಎಲ್ಲ ಟಾಪಿಕ್ಕು ಇದೆ. ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದ್ದು ನಾನು. ಅದೇ ಥರ ಮತ್ತೊಂದು ಘಟಕ ಚಲನೆ, ಮೋಷನ್, ವಿಧಗಳು, ಜೊತೆಗೆ ಕೆಲಸ ಅಂದ್ರೆ ಏನು, ವೇಗ ಅಂದ್ರೆ ಏನು, ವೇಗೋತ್ಕರ್ಷ, ಜೊತೆಗೆ ಸ್ಥಾನಪಲ್ಲಟ, ಚಲಿಸಿದ ದೂರ, ಸಾಂದ್ರತೆ, ಡೆನ್ಸಿಟಿ ನೋಡಿ ಹೊಸ ವಿಚಾರ, ಪ್ರೆಷರ್ ಒತ್ತಡ, ಲೋಮನಾಳ ಕ್ರಿಯೆ, ಕ್ಯಾಪಿಲರಿ ಪ್ರೋಸೆಸ್ಸು, ಜಡತ್ವ, ಇನರ್ಷಿಯಾ, ನ್ಯೂಟನ್ ಚಲನೆಯ ನಿಯಮಗಳು, ನ್ಯೂಟನ್ ಚಲನೆ ಒಂದನೇ ನಿಯಮ, ವಿತ್ ಅಪ್ಲಿಕೇಶನ್, ನ್ಯೂಟನ್ ಚಲನೆಯ ಎರಡನೇ ನಿಯಮ, ವಿತ್ ಅಪ್ಲಿಕೇಶನ್ಸ್ ಸಂಪೂರ್ಣ NCERT ಆಧಾರಿತ, ನ್ಯೂಟನ್ ಚಲನೆ ಮೂರನೇ ನಿಯಮ, ಜೊತೆಗೆ ಅನ್ವಯಗಳು, ಆಯಿತಾ, ಜೊತೆಗೆ ಸೆಂಟ್ರಿಪೀಟಲ್ ಫೋರ್ಸ್ ಕೇಂದ್ರಕ್ಕೆ ಅಭಿಮುಖವಾದ ಬಲ, ಜೊತೆಗೆ ಅನ್ವಯಗಳು, ಕೇಂದ್ರ ತ್ಯಾಗಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸು, ಜೊತೆಗೆ ವಾಷಿಂಗ್ ಮೆಷೀನು, ಸೈಕಲ್ ಪಂಪು, ಜೊತೆಗೆ ಕಂಟ್ರೋಲರ್, ಸ್ಪೀಡ್ ಕಂಟ್ರೋಲರು ಎಲ್ಲ ಸಿಗ್ತಾ ಹೋಗುತ್ತೆ. ಜೊತೆಗೆ ನೆಕ್ಸ್ಟ್ ಮತ್ತೊಂದು ಘಟಕ ಶಕ್ತಿ, ಎನರ್ಜಿ. ಶಕ್ತಿ ಅಂದರೆ ಏನು, ವಿಧಗಳು, ಪ್ರಚನ ಶಕ್ತಿ, ಜೊತೆಗೆ ಚಲನಶಕ್ತಿ ವಿತ್ ಎಕ್ಸಾಂಪಲ್ಸು, ಜೊತೆಗೆ ವಿವರಣೆ, ಬಲ, ಫೋರ್ಸ್, ಬಲ, ವಿವರಣೆ, ಜೊತೆಗೆ ಘರ್ಷಣೆ, ಫ್ರಿಕ್ಷನ್, ಘರ್ಷಣೆ, ವಿಧಗಳು, ಅನುಕೂಲಗಳು, ಅನಾನುಕೂಲಗಳು, ಆಯಿತಾ, ಘರ್ಷಣೆಯನ್ನು ತಡೆಗಟ್ಟಗಿರುವ ಪರಿಹಾರಗಳು, ಮೇಲ್ಮೈ ಒತ್ತಡ, ಸರ್ಫೇಸ್ ಟೆನ್ಷನ್, ಆಯಿತಾ, ಇದೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮೇಲ್ಮೈ ಒತ್ತಡ. ಈಗ ಬಟ್ಟೆ ವಾಶ್ ಮಾಡುವಾಗ ಯಾಕೆ ಅಲ್ಲಿ ನಾವು ಮಾರ್ಜಕ ತಂದು ಫಸ್ಟ್ ಬಟ್ಟೆ ಯಾಕೆ ನಾವು ನೆನೆ ಹಾಕ್ತೀವಿ. ಮಾರ್ಜಕ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಕೊಳೆ ಹೋಗುತ್ತೆ. ಅಲ್ಲಿ ಯಾವ ಗುಣ ಕೆಲಸ ಮಾಡುತ್ತೆ, ಅಲ್ಲಿ ಸರ್ಫೇಸ್ ಟೆನ್ಷನ್ ಆಗುತ್ತೆ, ಮೇಲ್ಮೈ ಒತ್ತಡ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ನೀರಿಗೆ ನಾವು ಮಾರ್ಜಕವನ್ನು ಹಾಕಿ ಬಟ್ಟೆಯನ್ನು ನೆನೆ ಹಾಕಿ ಆಮೇಲೆ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಸರ್ಫೇಸ್ ಟೆನ್ಷನ್, ಮೇಲ್ಮೈ ಒತ್ತಡ, ಮೇಲ್ಮೈ ಕರ್ಷಣ ಕಡಿಮೆ ಆಗಿ ಬಟ್ಟೆಯಿಂದ ಕೊಳೆ ಏನಾಗುತ್ತೆ, ರಿಮೂವ್ ಆಗುತ್ತೆ.
ಹೊರ ಹೋಗುತ್ತೆ ಬಟ್ಟೆಗಳು, ಹಾಗೆ ಶುಭ್ರಗೊಳ್ತವೆ. ನಂತರ ಮೇಲ್ಮೈ ಒತ್ತಡದ ಬಗ್ಗೆ, ಮೇಲ್ಮೈ ಒತ್ತಡದ ಮೇಲೆ ಸಿಲಬಸ್ ಅಲ್ಲಿ ಏನಿದೆ NCERT ಆಧಾರಿತ ಹಾಗೂ ಅದೇ ಮೇಲ್ಮೈ ಒತ್ತಡದ ಮೇಲೆ ವಿವಿಧ ವೆಬ್ಸೈಟ್ಸ್ ಅಲ್ಲಿ ಯಾವ ಥರ ಪ್ರಶ್ನೆಗಳಿವೆ ಆ ಜೊತೆಗೆ ವಿತ್ ಆನ್ಸರ್. ಜೊತೆಗೆ ಮತ್ತೊಂದು ಘಟಕ ವಿಶ್ವ ಯೂನಿವರ್ಸ್ ಅಲ್ಲಿ ಹಾಗೆ ಸೌರಮಂಡಲ, ಸೂರ್ಯನ ರಚನೆ, ಸೋಲಾರ್ ಸಿಸ್ಟಮ್ ಸೌರಮಂಡಲ, ಗ್ರಹಗಳು, ಉಪಗ್ರಹಗಳು, ಗ್ಯಾಲಕ್ಸಿಗಳು, ಅವುಗಳ ವಿಧಗಳು, ನಕ್ಷತ್ರಗಳ ಹುಟ್ಟು ಮತ್ತು ಸಾವು ಆಯ್ತಾ. ಚಂದ್ರಶೇಖರ್ ಲಿಮಿಟ್ಟು, ನೀಲಿ ನಕ್ಷತ್ರಗಳು, ಕೆಂಪು ನಕ್ಷತ್ರಗಳು ಆಯ್ತಾ, ಹಳದಿ ನಕ್ಷತ್ರಗಳು ಇತ್ಯಾದಿ. ಓಕೆ. ಜೊತೆಗೆ ಗ್ರಹಗಳ ಮತ್ತು ಉಪಗ್ರಹಗಳ ಭ್ರಮಣ ಅವಧಿ, ಪರಿಭ್ರಮಣ ಅವಧಿ ನಿಮಗೆ ಚಾರ್ಟೇ ಸಿಕ್ಬಿಡ್ತದೆ. ಯಾಕೆಂದರೆ ಆ ಟಾಪಿಕ್ ಮೇಲೆ ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಅಲ್ಲಿ ಚಾರ್ಟಲ್ಲೇ ಸಿಗುತ್ತೆ. ಎಲ್ಲ ಗ್ರಹಗಳ ಭ್ರಮಣಾವಧಿ, ಎಲ್ಲ ಗ್ರಹಗಳ ಪರಿಭ್ರಮಣಾವಧಿ ಒಂದೇ ಕಡೆ ಸಿಕ್ಬಿಡ್ತದೆ. ನೀವೇನು ಮಾಡ್ಕೋಬೋದು, ಫಾಸ್ಟಾಗಿ ರಿವಿಷನ್ ಮಾಡ್ಕೊಬಿಡ್ಬೋದು. ಪ್ರತಿ ಗ್ರಹದ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ಅಲ್ಲೂ ಇದೆ, ಅಲ್ಲೂ ಸಿಗುತ್ತೆ. ಸಪ್ರೇಟ್ ಚಾರ್ಟಲ್ಲೂ ಸಹ ನಿಮಗೆ ಸಿಗುತ್ತೆ ಆ ಇನ್ಫಾರ್ಮೇಷನ್. ಮತ್ತೊಂದು ಎಕ್ಸ್ಕ್ಲೂಸಿವ್ ಏನಪ್ಪ ಅಂದರೆ ಅನ್ವಯಿಕ ಭೌತಶಾಸ್ತ್ರ ಇದೆ, ಅಪ್ಲೈಡ್ ಫಿಸಿಕ್ಸ್ ಇದೆ. ಜೊತೆಗೆ ಫಿಸಿಕ್ಸ್ ಮೇಲೆ 100ಕ್ಕೂ ಹೆಚ್ಚು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ. ನೀವು ಎಕ್ಸಾಮ್ಗಿಂತ ಮುಂಚೆನೇ ಫಿಸಿಕ್ಸ್ ಮೇಲೆ, ಭೌತಶಾಸ್ತ್ರದ ಮೇಲೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ, ಯಾವ ಥರ ಬರ್ಬೋದು, ಈಗಾಗಲೇ ಬಂದಿರೋ ಪ್ರಶ್ನೆಗಳು ಹಾಗೂ ಹೊಸ ಪ್ರಶ್ನೆಗಳು. ಜೊತೆಗೆ NCERT ಬುಕ್ಸ್ಗಳಲ್ಲಿ ಯಾವ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ ಅವೆಲ್ಲವನ್ನು ಕವರ್ ಮಾಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ. ನೀವು ಓಕೆ ಚೆಕ್ ಮಾಡಿ ನೋಡಿ. ಮತ್ತೊಂದು ವಿಚಾರ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಸ್ನೇಹಿತರೆ. ಇದರ ಒಂದು ವಿಚಾರ ನೋಡಿದಾಗ ಹೈಡ್ರೋಕಾರ್ಬನ್ಸ್ ಇದೆ, ಹೈಡ್ರೋಕಾರ್ಬನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಹಾಗೆ ಅಲ್ಲಿ ಪೆಟ್ರೋಲಿಯಂ ಇದೆ, ಎಥನಾಲ್ ಬಗ್ಗೆ ಇದೆ, ಎಥನೋಯಿಕ್ ಆ್ಯಸಿಡ್ ಬಗ್ಗೆ ಇದೆ. ಜೊತೆಗೆ ಪ್ರಮುಖ ಅಂಶಗಳಿದೆ, ಹಾಗೆ ವೆಬ್ಸೈಟ್ ಆಧಾರಿತ ವಿಚಾರಗಳಿವೆ ಆಯಿತಾ. ಅದೇ ಥರ ನೆಕ್ಸ್ಟ್ ಮತ್ತೊಂದು ಘಟಕ ದಹೀಯತೆ, ಕಂಬಷನ್ ಇದೆ, ಕಂಬಷನ್ ಬಗ್ಗೆ ದಹನ ಕ್ರಿಯೆ, ವಿಧಗಳು, ಇಂಧನಗಳು, ಫ್ಯೂಯಲ್ಸ್, ಇಂಧನಗಳ ಗುಣಗಳು, ಪೆಟ್ರೋಲ್ ಬಗ್ಗೆನೇ ಒಂದು ಪೇಜ್ ಇದೆ. CNG ನೋಡಿ, CNG ಮೇಲೆ ಈಗ ಕ್ವಶನ್ ಜಾಸ್ತಿ ಕೇಳ್ತಾ ಇದ್ದಾರೆ. CNG ಮೇಲೆ ಹಾಗೆ NCERT ಬುಕ್ಕಲ್ಲಿ ಯಾವ ವಿಚಾರಗಳಿವೆ, ಹೈಸ್ಕೂಲಲ್ಲಿ ಯಾವ ಥರ ಇದೆ, ಅದೇ CNG ಮೇಲೆ PUCಲಿ ಯಾವ ಥರ ಇದೆ, ಅದೇ CNG ಮೇಲೆ ಡಿಗ್ರಿಲಿ ಯಾವ ಥರ ಇದೆ, ಮೂರೂ ನಿಮಗೆ ಸಿಗುತ್ತೆ, ಒಂದೇ ಕಡೆ ಸಿಗುತ್ತೆ. ಜೊತೆಗೆ ವೇಗವರ್ಧಕ ಪರಿವರ್ತಕ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಜೊತೆಗೆ ವಿದ್ಯುತ್ ಸ್ಥಾಯಿ ಒತ್ತಾರಕ, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆಯಿತಾ. ಮತ್ತೊಂದು ಘಟಕ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು, ಸಾಲ್ಟ್ಸ್, ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಇದೆ, ಕಂಪ್ಲೀಟ್ ಅಪ್ಡೇಟ್ ಆಗಿದೆ. ಲೋಹಗಳು, ಅಲೋಹಗಳ ಬಗ್ಗೆ ಇದೆ ಆಯಿತಾ. ಅಲ್ಲಿ ಒಂದೊಂದು ಲೋಹನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಬ್ಬಣ ಸಪ್ರೇಟ್ ಎಕ್ಸ್ಪ್ಲೈನ್ ಇದೆ, ಓಕೆ. ತಾಮ್ರ ಸಪ್ರೇಟ್ ಎಕ್ಸ್ಪ್ಲೈನ್ ಇದೆ, ಚಿನ್ನ ಸಪ್ರೇಟ್ ಎಕ್ಸ್ಪ್ಲೈನ್ ಇದೆ, ಸೀಸ ಸಪ್ರೇಟ್ ಎಕ್ಸ್ಪ್ಲೈನ್ ಇದೆ. ಪ್ರತಿ ಒಂದೊಂದು ಅಂದರೆ ಸ್ಪರ್ಧಾರ್ಥಿಗಳು ಸಿಲೆಬಸ್ನ ಜೊತೆಗೆ ಯಾವ ಲೋಹಗಳ ಬಗ್ಗೆ, ಅಲ್ಯೂಮಿನಿಯಂ ಬಗ್ಗೆ ಡೀಪ್ ಆಗಿದೆ, ಯಾವ ಲೋಹಗಳನ್ನು ಸ್ವಲ್ಪ ಇನ್ನೂ ಡೀಪಾಗಿ ಓದ್ಕೋಬೇಕು, ಪಾದರಸ ಇತ್ಯಾದಿ. ಜೊತೆಗೆ ಧಾತುಗಳ ಆವರ್ತನೀಯ ವರ್ಗೀಕರಣ, ಪೀರಿಯಡೇಬಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಅಲ್ಲಿ 17ನೇ ಗುಂಪು, 18ನೇ ಗುಂಪಿಗೆ ನಾವು ಜಡ ಅನಿಲಗಳಂತೀವಿ. ಒಂದೊಂದು ಜಡ ಅನಿಲವನ್ನು ಸಪ್ರೇಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆರ್ಗಾನೇ ಸಪ್ರೇಟ್ ಇದೆ, ನಿಯಾನೇ ಸಪ್ರೇಟ್ ಇದೆ, ಝನಾನೇ ಸಪ್ರೇಟ್ ಇದೆ, ಚೆಕ್ ಮಾಡಿ ನೋಡಿ. ಇನ್ನು ಅಲೋಹಗಳು, ನಾನ್ ಮೆಟಲ್ಸ್, ಅಲೋಹಗಳಂದಾಗ ಗುಣಗಳು, ಉಪಯೋಗಗಳು, ರಂಜಕದ ಉಪಯೋಗಗಳು, ಫಾಸ್ಫರಸ್ ಬಗ್ಗೆ ಇದೆ ಆಯಿತಾ. ಜೊತೆಗೆ ಅನ್ವಯಗಳು,
ಗಂಧಕ, ಕಾರ್ಬನ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕೆ ಎಸ್. ಎಲ್ಲ ಕೆ ಎಸ್ ಎಕ್ಸಾಮ್ಗಳಲ್ಲೂ ಕಾರ್ಬನ್ ಮೇಲೆ ಪ್ರಶ್ನೆ ಇದ್ದೇ ಇರ್ತದೆ, ಬಂದಿದೆ. ಎಲ್ಲ ಕೆ ಎಸ್ ನೀವು ಚೆಕ್ ಮಾಡಿ ನೋಡಿ. ಕಾರ್ಬನ್ನು, ಸಿಲಿಕಾನು, ಕ್ಲೋರೀನು, ಹೈಡ್ರೋಜನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು, ಆಕ್ಸಿಜನ್ನು ಇತ್ಯಾದಿ. ಇನ್ನು ಅದೇ ಥರ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಅಲ್ಲಿ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ವಿಧಗಳು, ಉತ್ಕರ್ಷಣೆ, ಅಪಕರ್ಷಣೆ, ಬಯೋಷ್ಣ ಕ್ರಿಯೆ, ಎಕ್ಸೋಥರ್ಮಿಕ್ಕು, ಎಂಡೋಥರ್ಮಿಕ್ಕು, ಬದಲಾವಣೆ, ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ, ವಿತ್ ಎಕ್ಸಾಂಪಲ್ ಕರೋಸನ್ ಸಂಸ್ಕಾರಣ, ಕಮಟುವಿಕೆ, ರಾನ್ಸಿಡಿಟಿ ಇತ್ಯಾದಿ. ಇನ್ನು ಔದ್ಯೋಗಿಕ ರಸಾಯನಶಾಸ್ತ್ರ, ಸುಕ್ರೋಸು, ಗಾಜು, ಕಾಗದ, ಪ್ಲಾಸ್ಟಿಕ್ ಬಗ್ಗೆ ವಿತ್ ಕರೆಂಟ್ ಅಫೇರ್ಸ್, ಸಿಮೆಂಟು ಇತ್ಯಾದಿ. ಇನ್ನು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ಮ್ಯಾಟರ್, ಆಯ್ತಾ, ಪರಮಾಣು, ಅಣು, ಡಾಲ್ಟನ್ ಸಿದ್ಧಾಂತ, ರುದರ್ಫರ್ಡ್ ಎಕ್ಸ್ಪೆರಿಮೆಂಟು, ಥಾಮ್ಸನ್ ಎಕ್ಸ್ಪೆರಿಮೆಂಟು, ಓಕೆ. ಅದೇ ಥರ ದ್ರಾವಣಗಳು, ನೈಜ ದ್ರಾವಣ, ಕಲೀಲ, ಗುಣಗಳು, ಉಪಯೋಗಗಳು ಬಗ್ಗೆ, ಸ್ಫಟಿಕ, ಅಸ್ಫಟಿಕ, ಮಿಶ್ರಣಗಳು ಹಾಗೂ ಅವುಗಳನ್ನು ಸಪ್ರೇಟ್ ಮಾಡುವ ವಿಧಾನಗಳು ಎಲ್ಲ ಸಿಗ್ತಾ ಹೋಗುತ್ತೆ. ವಿಕಿರಣ ಪಟುತ್ವ, ರೇಡಿಯಾಕ್ಟಿವಿಟಿ, ನೀರು, ಆಯಿತಾ. ಇಲ್ಲಿ ಜೊತೆಗೆ ವಿಕಿರಣ ಪಟುತ್ವ ಅಂದಾಗ ಐಸೋಟೋಪ್ಸು, ವಿಧಗಳು, ಜೊತೆಗೆ ಅಪ್ಲಿಕೇಶನ್ಸ್, ಅನ್ವಯಗಳು, ಅರ್ಧಾಶಯ, ಆಫ್ ಲೈಫು ಇತ್ಯಾದಿ. ಜೊತೆಗೆ ಅನಿಲಗಳ ವರ್ತನೆ, ಬೇರ್ ಆಫ್ ಗ್ಯಾಸ್, ಚಾರ್ಲ್ಸ್ ಲಾ, ಬಾಯ್ಸ್ ಲಾ, ಗೇ ಲುಸಾಕ್ಸ್ ಲಾ, ಆಯ್ತಾ. ಆದರ್ಶ ಅನಿಲಗಳು, ಅವಗಾಡ್ರೋ ನಿಯಮ ಇತ್ಯಾದಿ. ಡಾಲ್ಟನ್ ಕಾನೂನು. ಜೊತೆಗೆ ನೋಡಿ ಹೊಸ ಘಟಕ ಸಾಬೂನು ಮತ್ತು ಮಾರ್ಜಗಳು ವಿತ್ ಎಕ್ಸಾಂಪಲ್, ಉದಾಹರಣೆ ಸಮೇತ. ಸಾಬೂನು ಅಂದಾಗ ಹೆಂಗೆ ತಯಾರಿಸ್ತಾರೆ, ಯಾವ್ಯಾವ ಕೆಮಿಕಲ್ ಬಳಸ್ತಾರೆ, ಹಾಗೆ ಸಾಬೂನುಗಳ ವಿಧಗಳು, ಬಟ್ಟೆಯ ಸೋಪು, ಸ್ನಾನ ಸೋಪು, ಟ್ರಾನ್ಸ್ಪರೆಂಟ್ ಸೋಪು, ಆಯ್ತಾ, ಅಲ್ಲಿ ಬಳಸೋ ಕೆಮಿಕಲ್ ಯಾವುದು ಇತ್ಯಾದಿ. ಜೊತೆಗೆ ಅನ್ವಯಿಕ ರಸಾಯನಶಾಸ್ತ್ರ ಇದೆ ನೋಡಿ. ಇದು ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ. ತುಂಬ ಡೀಪ್ ಆಗಿದೆ, ಎಕ್ಸ್ಕ್ಲೂಸಿವ್. ನಾನು ಹೇಳೋದ ನೀವು ಚೆಕ್ ಮಾಡಿ ನೋಡಿ, ಆಯ್ತು. ನಾನು ಹೇಳಿದ್ರೆ ಅದೇನಾಗುತ್ತೆ, ಅದು ಓಕೆ ಹೇಳ್ತವ್ರೆ ಅಂತ ಅನ್ಸುತ್ತೆ, ನೀವೇ ಚೆಕ್ ಮಾಡಿ ನೋಡಿ. ಜೊತೆಗೆ ಕೆಮಿಸ್ಟ್ರಿ ಮೇಲೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ. ಹೊಂದಿಸಿ ಬರೆಯಿರಿ ಅಂದರೆ ಅಲ್ಲಿ ಬರೆದಿದೆ, ಹೊಂದಿಸಿ ನೀವೇನು ಬರೆಯೋಂಗಿಲ್ಲ, ಬರೆದಿದೆ, ಓದ್ಕೋಬೇಕು. ಸುಮಾರು 80ಕ್ಕೂ ಹೆಚ್ಚು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಹಾಕಿದ್ದೀನಿ. ನೀವು ಎಕ್ಸಾಮ್ ಹೋಗೋ ಮುಂಚೆನೇ ಪ್ರಾಕ್ಟೀಸ್ ಮಾಡ್ಬೋದು. ಇದೆಷ್ಟೆಲ್ಲ ಆದಮೇಲೆ ಎಕಾಲಜಿ ಬರುತ್ತೆ, ಪರಿಸರ ಶಾಸ್ತ್ರ ಬರುತ್ತೆ. ಎಕಾಲಜಿ ಅಲ್ಲಿ ಫಸ್ಟು ಪರಿಸರಶಾಸ್ತ್ರದ ಪೀಠಿಕೆ ಇದೆ, ಅರ್ಥ ಇದೆ, ಆಯಿತಾ, ಹವಾಗುಣ ಇದೆ, ಮರುಭೂಮಿಗಳ ಬಗ್ಗೆ ಇದೆ. ಓಕೆ, ನೀವೇ ಚೆಕ್ ಮಾಡಿ ನೋಡಿ. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಘಟಕ ಪರಿಸರದ ಸಮಸ್ಯೆಗಳು. ನೀವು ಸಿಲೆಬಸ್ ಚೆಕ್ ಮಾಡಿ ನೋಡಿ. ಸಿಲೆಬಸ್ಸನ್ನು ಚೆಕ್ ಮಾಡಿದಾಗ ಇದೇ ವಿಚಾರ ಇದೆ, ಪರಿಸರದ ಸಮಸ್ಯೆಗಳು, ಇಶ್ಯೂಸ್. ಅಲ್ಲಿ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು, ಮಾಲಿನ್ಯಕಾರಕಗಳು, ಹಸಿರುಮನೆ ಪರಿಣಾಮ, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪದ ಏರಿಕೆ, ಆಮ್ಲ ಮಳೆ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ವಿಕಿರಣ ಮಾಲಿನ್ಯ, ಶಬ್ದ ಮಾಲಿನ್ಯ, ಆಯಿತಾ. ಜೊತೆಗೆ ಏನಾಗತ್ತಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರು, ಆಯಿತಾ, ಇತ್ಯಾದಿ. ವಾಯು ಮಾಲಿನ್ಯ ಕಂಟ್ರೋಲ್ ಮಾಡೋಕ್ಕಿರ್ತಕ್ಕಂತಹ ಕಾನೂನುಗಳು, ಆಯಿತಾ, ಇತ್ಯಾದಿ. ಜೊತೆಗೆ ನಮ್ಮ ಪರಿಸರ ಅಧ್ಯಯನ, ಅವರ್ ಎನ್ವಿರಾನ್ಮೆಂಟ್, ಆಹಾರ ಸರಪಳಿ, ಆಹಾರ ಜಾಲ, ಪರಿಸರ ಪಿರಮಿಡ್ಡು, ಜೊತೆಗೆ ಅಲ್ಲಿನೋ ಪರಸ್ಪರ ಪರಾವಲಂಬನೆ, ಸಹಜೀವನ, ಕೂಡು ಜೀವನ, ಹಾಗೆ ಇತರ ಪರಭಕ್ಷಣೆ ಇತ್ಯಾದಿ ಸಾಕಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಅಪ್ಡೇಟ್ ಇದೆ.
ಸ್ನೇಹಿತರೆ ಈ ಬಾರಿ ಹಾಗೆ PUC ಮತ್ತು ಡಿಗ್ರಿ ಬುಕ್ಸ್ಗಳನ್ನು ರೆಫರ್ ಮಾಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ. ಆಯ್ತಾ? ಪರಿಸರ ಅಂದಾಗ ಹೈಯರ್ ಕ್ಲಾಸ್ಗಳಲ್ಲಿ, ಪರಿಸರ ಶಾಸ್ತ್ರ ಅಂದಾಗ ಹೈಯರ್ ಕ್ಲಾಸ್ಗಳಲ್ಲಿ, PUC ಡಿಗ್ರಿಗಳಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಇದೆ ಅಲ್ಲಿಂದಲೇ ಅತಿ ಹೆಚ್ಚು ಪ್ರಶ್ನೆಗಳು ಹಾಗೆ 26 ಕವರ್ ಆಗಿದ್ದಾವೆ. ಹಾಗಾಗಿ ನಾನು ಹೈಯರ್ ಕ್ಲಾಸ್ಗಳನ್ನು ಅತಿ ಹೆಚ್ಚು ರೆಫರ್ ಮಾಡಿ ಪುಸ್ತಕವನ್ನು ರೆಫರ್ ಮಾಡಿದ್ದೀನಿ, ಹಾಗೆ ಅಪ್ಡೇಟ್ ಮಾಡಿದ್ದೀನಿ. ಎಸ್, ಓಕೆ. ಎಸ್, ಮತ್ತೊಂದು ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ. ಆಯ್ತಾ? ಅದರೊಳಗೆ ಮತ್ತೊಂದು ಘಟಕ ಜೀವದ ವಿಕಾಸ. ಈ ಘಟಕ ಸಹ ಕಂಪ್ಲೀಟ್ ಅಪ್ಡೇಟ್ ಆಗಿದೆ. ನೋಡಿ, ಇಲ್ಲಿ ನಿಮಗೆ ಗಮನಿಸ್ಬೇಕೇನಪ್ಪ ಅಂದ್ರೆ ಇಲ್ಲಿ ವಿತ್ ಕರೆಂಟ್ ಅಫೇರ್ಸ್, ವಿತ್ ಪ್ರಚಲಿತ ಇದೆ. ಪರಿಸರ ಸಮಸ್ಯೆಗಳಂದಾಗ ಪ್ರಚಲಿತ 2026 ಸೇರಿಸಿ ನಿಮಗೆ ಅಲ್ಲಿ ಪುಸ್ತಕ ಅಪ್ಡೇಟ್ ಇದೆ. ಜೀವ ವೈವಿಧ್ಯತೆ ಅಂದಾಗ ಪ್ಲಸ್ ಕರೆಂಟ್ ಅಫೇರ್ಸ್ ಆಡ್ ಆಗಿದೆ. ಸರಿನಾ? ಜೀವದ ವಿಕಾಸ, ಓಕೆ, ಫುಲ್ ಘಟಕನೇ ಚೇಂಜ್ ಆಗಿದೆ. ಅಲ್ಲಿ ಡಾರ್ವಿನ್ ಥಿಯರಿ, ಲೆಮಾರ್ ಥಿಯರಿ, ಪಳೆಯುಳಿಕೆಗಳು, ವಿಧಗಳು, ಜೊತೆಗೆ ಅಲ್ಲಿ ಪಳೆಯುಳಿಕೆ ಆಯಸ್ಸನ್ನು ಅಂದಾಜು ಮಾಡಕ್ಕೆ ಬಳಸತಕ್ಕಂತಹ ಐಸೋಟೋಪ್ಗಳು, ಮಾನವನ ವಿಕಾಸ, ಹಾಗೆ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಮಾಹಿತಿ ಇದೆ. ಆಯ್ತಾ? ಫುಲ್ಲು ಘಟಕನೇ ಚೇಂಜ್ ಆಗಿದೆ, ನೀವೇ ಚೆಕ್ ಮಾಡಿ ನೋಡಿ. ಎಸ್, ಮತ್ತೊಂದು ಜೀವ ಭೂ ರಾಸಾಯನಿಕ ಚಕ್ರಗಳು, ಇದು ಸಹ ಚೇಂಜ್ ಆಗಿದೆ. ಸ್ಟೆಪ್ಸ್ ಇಲ್ಲೇನ್ ಮಾಡ್ತಾ ಇದ್ದಾರೆ, ಸ್ಟೆಪ್ಸ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಹೊಂದಿಸಿ ಬರೆಯಿರಿ ಮಾಡ್ತಾ ಇದ್ದಾರೆ. ಚಕ್ರಗಳ ಮೇಲೆ ಇವಾಗ ನೈಟ್ರೋಜನ್ ಚಕ್ರ ಅಂದಾಗ, ನೈಟ್ರೋಜನ್ ಸೈಕಲ್ ಅಂದಾಗ ಅಲ್ಲಿ ಬರುವ ಸ್ಟೆಪ್ಸ್, ವಾಟರ್ ಸೈಕಲ್ ಅಂದಾಗ ಅಲ್ಲಿ ಬರೋ ಸ್ಟೆಪ್ಸ್, ಕಾರ್ಬನ್ ಸೈಕಲ್ ಅಂದಾಗ ಅಲ್ಲಿ ಬರ್ತಕ್ಕಂಥ ಹಂತಗಳು, ರಂಜಕ ಚಕ್ರ ಅಂದಾಗ ಬರುವ ಹಂತಗಳು, ಗಂಧಕ ಅಂದಾಗ ಬರುವ ಹಂತಗಳು ಇಟ್ಕೊಂಡು ಹಂತಗಳ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಪದೇ ಹಾಗೆ ಕೇಳಿದ್ದಾರೆ. ಹಾಗಾಗಿ ಈ ಬಾರಿ ಹಂತಗಳ ಸಮೇತ ಏನ್ ಮಾಡಿದ್ದೀನಿ, ಹಂತಗಳು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಂತ ವಿವರಣೆ ಆ ಥರ ಹೋಗಿದೆ. ನಿಮ್ಗಲ್ಲಿ ಹಂತನೂ ಸಿಗುತ್ತೆ, ವಿವರಣೆ ಸಹ ಸಿಗುತ್ತೆ. ಎಸ್, ಮತ್ತೊಂದು ಘಟಕ ಅಪ್ಡೇಟ್ ಆಗಿದೆ, ಶಕ್ತಿಯ ಪರ್ಯಾಯ ಆಕಾರಗಳು. ಸೌರಶಕ್ತಿ, ಜಲಶಕ್ತಿ, ವಾಯುಶಕ್ತಿ, ಹಾಗೆ ಭೂಗರ್ಭ ಉಷ್ಣ ಶಕ್ತಿ. ನೋಡಿ, ಲಾಸ್ಟ್ ಕಳೆದ KS ಅಲ್ಲಿ ಭೂಗರ್ಭ ಉಷ್ಣ ಶಕ್ತಿ ಮೇಲೆ ಕ್ವಶನ್ ಬಂದಿತ್ತು. ಆಯ್ತಾ? NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ, ಜೊತೆಗೆ ಯೋಜನೆಗಳು, ಸೌರಶಕ್ತಿಯ ಬಗ್ಗೆ ಇರುವ ಯೋಜನೆಗಳು ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಎಸ್, ಮತ್ತೊಂದು ವಿಶೇಷತೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಉಪಯುಕ್ತ ಪ್ರಶ್ನೋತ್ತರಗಳು, NCERT ಬುಕ್ ಕಲಿತಕ್ಕಂಥ ವಿಚಾರಗಳು, ಜೊತೆಗೆ ವಿವಿಧ ವೆಬ್ಸೈಟ್ಸ್ ಆಧಾರಿತ ವಿಚಾರಗಳು ಅಲ್ಲಿ ಕೊಟ್ಟಿದ್ದೀನಿ. ನೀವೇ ಚೆಕ್ ಮಾಡಿ. ಓಕೆ. ಜೊತೆಗೆ ಎಕಾಲಜಿ ಮೇಲೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ. ಸುಮಾರು 50ಕ್ಕೂ ಹೆಚ್ಚು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೀವು ಈಗಾಗಲೇ ಬರಬಹುದಾದ ಪ್ರಶ್ನೆಗಳನ್ನ ಎಕ್ಸಾಮ್ಗಿಂತ ಮುಂಚೆ ನೀವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲಿ ಈಗಾಗಲೇ ಪ್ರಶ್ನೆಗಳು ಯಾವ ಥರ ಕೇಳಿದ್ದಾರೆ, ಯಾವ ಥರ ಕೇಳ್ಬೋದು, ಈ ಥರ ಈಗಾಗಲೇ ಬಂದಿರೋ ಪ್ರಶ್ನೆಗಳು ಹಾಗೂ ಹೊಸ ಪ್ರಶ್ನೆಗಳನ್ನು ಅಲ್ಲಿ ಹೊಸ ಹೊಂದಿಸಿ ಬರೆಯೋ ಪ್ರಶ್ನೆಗಳನ್ನು ಹಾಕಿದ್ದೀನಿ. ನೀವು ಹೊಂದಿಸಿ ಬರೆಯೋ ಪ್ರಶ್ನೆಗಳು ಯಾವ ಥರ ಇರ್ತವೆ ಎಂಬ ಹಾಗೆ ವಿಚಾರ ನಿಮ್ಗೆ ಏನಾಗುತ್ತೆ, ಐಡಿಯಾ ಬರುತ್ತೆ, ಪ್ರಾಕ್ಟೀಸ್ ಮಾಡ್ಬೋದು, ಜೊತೆಗೆ ಯೂಸು ಆಗ್ಬೋದು. ಆಯ್ತಾ? ಎಸ್, ಓಕೆ. ಮತ್ತೊಂದು ತಂತ್ರಜ್ಞಾನ, ಮತ್ತೊಂದು ಟಾಪಿಕ್ಕು ಟೆಕ್ನಾಲಜಿ. ತಂತ್ರಜ್ಞಾನ ಅಂದಾಗ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ. ಬಯೋಟೆಕ್ನಾಲಜಿ ಅಂದಾಗ NCERT ಆಧಾರಿತ ಹಾಗೂ ವಿವಿಧ ವೆಬ್ಸೈಟ್ಸ್ ಆಧಾರಿತ ಹಾಗೂ ಪ್ರಚಲಿತ 2026. ಆಯ್ತಾ? ಒಂದೇ ಘಟಕ ಬಯೋಟೆಕ್ನಾಲಜಿನೇ ಬರೋಬರಿ ಒಂದು 10 ರಿಂದ 15 ಪೇಜ್ ಇದೆ. ಕುಲಂತಾರಿ ಸಸ್ಯಗಳು, ಕುಲಂತಾರಿ ಪ್ರಾಣಿಗಳು, ಆಯ್ತಾ, ಡಾಲಿ ಬಗೆ ಆಗಿರ್ಬೋದು, ಆಯ್ತಾ,
ರೋಸಿ ಬಗ್ಗೆ ಆಗಿರ್ಬೋದು, ಈ ಥರ ನಿಮಗಲ್ಲಿ ನಿರ್ಬಂಧಿತ ಕಿಣ್ವಗಳಾಗಿರ್ಬೋದು, DNA ಬಗ್ಗೆ ಆಗಿರ್ಬೋದು, ಹಾಗೆ ಅದೇ ಥರ ಬಯೋಟೆಕ್ನಾಲಜಿಯ ಬ್ರಾಂಚಸ್ ಆಗಿರ್ಬೋದು, ಕ್ಲೋನಿಂಗ್ ತದ್ರೂಪಿ ಸೃಷ್ಟಿ ಆಗಿರ್ಬೋದು, ಜೊತೆಗೆ DNA ಬೆರಳಚ್ಚು ತಂತ್ರಜ್ಞಾನ, ಎಲೆಕ್ಟ್ರೋಪೋರೋಸಿಸ್ ಜೆಲ್ ಆಗಿರ್ಬೋದು. ಈ ಥರ ಸಾಕಷ್ಟು ಡೀಪಾಗಿ ಇನ್ಫಾರ್ಮೇಷನ್ ಇದೆ. ಹಾಗೆ ಜೊತೆಗೆ ಈ ಒಂದು ಟಾಪಿಕ್ಕು ಹಾಗೆ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಂದಿದ್ದಾಗ 2026ರಲ್ಲಿ ವಂದಿಸಿ ಬರೆಯಿರಿ ಪ್ರಶ್ನೆಗಳು ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳು ಬಂದಿದ್ದಾವೆ. ಹಾಗಾಗಿ ಅದನ್ನು ಕಂಪ್ಲೀಟ್ ಚೇಂಜ್ ಆಗಿದೆ ಬಿಡಿ. ಬಯೋಟೆಕ್ನಾಲಜಿ ಕಂಪ್ಲೀಟ್ ಘಟಕನೇ ಫುಲ್ ಅಪ್ಡೇಟ್ ಆಗಿದೆ. ಚೆಕ್ ಮಾಡಿ ನೋಡಿ. ಮತ್ತೊಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಇಸ್ರೋದ ಸಾಧನೆಗಳು ಆಗಸ್ಟ್ ತನಕ ಅಪ್ಡೇಟ್ ಇದೆ, ಆಗಸ್ಟ್ವರೆಗೂ ಅಪ್ಡೇಟ್ ಇದೆ ಆಯಿತಾ. ಪ್ರಚಲಿತ ಅಲ್ಲಿ ಇಸ್ರೋ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಜೊತೆಗೆ ಪ್ರಚಲಿತ 2026 ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ. ಪ್ರತಿ ಘಟಕ ಆದಮೇಲೆ ಕೊನೆಯಲ್ಲಿ ಪ್ರಚಲಿತ ಇದೆ, ಕರೆಂಟ್ ಅಫೇರ್ಸ್ ಇದೆ. 2026 ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಯಾವ ಥರ ಕರೆಂಟ್ ಅಫೇರ್ಸ್ ಆಗಿದೆ ಅದು ಸಹ ನಿಮಗೆ ಸಿಗುತ್ತೆ. DRDO ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಜೊತೆಗೆ ಪ್ರಚಲಿತ 2026 ಹಾಗೆ ಹ್ಯಾಡ್ ಆಗಿದೆ. ಜೊತೆಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ, ಬೈಜಿಕ ಶಕ್ತಿ, ಬೈಜಿಕ ವಿದಳನ, ಬೈಜಿಕ ಸಮ್ಮಿಳನ, ಜೊತೆಗೆ ಕಲ್ಪಕಮ್ಮು, ಕುಡಕುಲಮ್ಮು, ಕೈಗಾಣು ವಿದ್ಯುತ್ ಸ್ಥಾವರ, ಅಪ್ಸರ, ಕಂಪ್ಲೀಟ್ ಡೀಪಾಗಿ ಸಿಗುತ್ತೆ ನಿಮಗೆ. ಇನ್ಫಾರ್ಮೇಷನ್ ತುಂಬ ಡೀಪಾಗಿದೆ. ಹೈಡ್ರೋಜನ್ ಬಾಂಬು, ಹಾಗೆ ಜೊತೆಗೆ ಪರಮಾಣು ಬಾಂಬು, ನ್ಯೂಕ್ಲಿಯರ್ ಬಾಂಬ್ಗಳು, ಯಾಕೆಂದರೆ ಪರಮಾಣು ಇಂಧನ ಚಕ್ರ KSಗೆ ವೆರಿ ಇಂಪಾರ್ಟೆಂಟ್. ಪರಮಾಣು ಇಂಧನ ಚಕ್ರ KS ಎಕ್ಸಾಮಲ್ಲಿ ಅತಿ ಹೆಚ್ಚು ಬಾರಿ ಕ್ವಶನ್ಸನ್ನು ಕೇಳಿದ್ದಾರೆ. ಜೊತೆಗೆ ಪ್ರಚಲಿತ 2026. ನೆಕ್ಸ್ಟು ರಕ್ಷಣಾ ತಂತ್ರಜ್ಞಾನ, ಡಿಫೆನ್ಸ್ ಟೆಕ್ನಾಲಜಿ ಆಯಿತಾ. ಹಾಗೆ ವಿದ್ಯೆನೂ ಪ್ರಚಲಿತ 2026 ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ. ಎಲೆಕ್ಟ್ರಾನಿಕ್ಸು, ಸೆಮಿಕಂಡಕ್ಟರ್ ಟೆಕ್ನಾಲಜಿ ಹೊಸ ಘಟಕ, ಸೆಮಿಕಂಡಕ್ಟರ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಜೊತೆಗೆ ಪ್ರಚಲಿತ 2026 ಸೇರಿಸ್ಕೊಂಡಂಗೆ ಆಗಸ್ಟ್ ತನಕ, ಆಗಸ್ಟ್ 22 ಗಂಟಲು ಏನಾಗಿದೆ ಪುಸ್ತಕ ಅಪ್ಡೇಟ್ ಇದೆ. ಇನ್ನು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಗ್ಗೆನೇ ಸಪ್ರೇಟ್ ಘಟಕ ಇದೆ. ಪ್ರಚಲಿತ 2026 ಸೇರಿಸಿದ್ದೀನಿ, ಆ್ಯಡ್ ಆಗಿದೆ. ಅಲ್ಲೇನಾಗುತ್ತೆ ಹಾಗೆ AI ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾವೋದಕ್ಕೆ ಪಿತಾಮಹರು, ಬ್ರಾಂಚಸ್ಸು, ಹಾಗೆ ಅದರ ಕಾಂಟ್ರಿಬ್ಯೂಷನ್ಸು ಇತ್ಯಾದಿ. ಮತ್ತೊಂದು ಘಟಕ ರೋಬೋಟಿಕ್ಸ್ ಇದೆ ಬಗ್ಗೆ ಹೊಸ ಘಟಕ. ಕ್ವಾಂಟಮ್ ತಂತ್ರಜ್ಞಾನ ಇದೆ ಆಯಿತಾ. 6G ತಂತ್ರಜ್ಞಾನ ಇದೆ, 6G ಟೆಕ್ನಾಲಜಿ. ಉಪಗ್ರಹ ಇಂಟರ್ನೆಟ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಡೀಪ್ ಆಗಿದೆ. ಹಸಿರು ಹೈಡ್ರೋಜನ್ ಟೆಕ್ನಾಲಜಿ ಇದೆ. ಈ ಥರ ಮತ್ತಷ್ಟು ವಿಚಾರಗಳು ಸಿಗ್ತಾ ಹೋಗ್ತವೆ. ಜೊತೆಗೆ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023, ಇಲ್ಲೂ ಸಹ ಕ್ವಶನ್ಸನ್ನು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಅದು ಸಹ ನಿಮಗೆ ಕೊನೆ ಪೇಜಲ್ಲಿ ಕೊಟ್ಟಿದ್ದೀನಿ. ಇಷ್ಟು ಸ್ನೇಹಿತರೆ, ಒಟ್ಟಾರೆ ಒಂದೇ ಮಾತ್ರ ಹೇಳಬೇಕಾದ್ರೆ 7ನೇ ಎಡಿಷನ್ಗೂ 8ನೇ ಎಡಿಷನ್ಗೂ ಸುಮಾರು 10ರಿಂದ 12 ಘಟಕಗಳು ಹೊಸದಾಗಿ ಬಂದಿದೆ. ಈಗಾಗಲೇ ಇರುವ ಯೂನಿಟ್ಸು ಸಹ ಅಪ್ಡೇಟ್ ಇದ್ದಾವೆ. ಹಾಗೆ ಹಳೆ ಘಟಕನೇ ಉಳಿಸಿಲ್ಲ, ಇರುವ ಘಟಕಗಳನ್ನು ಅಪ್ಡೇಟ್ ಮಾಡಿದ್ದೀನಿ. ಜೊತೆಗೆ ಈಗಾಗಲೇ ಇರುವ ಘಟಕಗಳ ಜೊತೆಗೆ ಹೊಸ ಘಟಕಗಳನ್ನು, ಹೊಸ ಯೂನಿಟ್ಸನ್ನು ಹಾಗೆ ತಂದಿದ್ದೀನಿ. ಪುಸ್ತಕ ಕಂಪ್ಲೀಟ್ ಸಂಪೂರ್ಣ 4G ಸೈನ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬೆಸ್ಟ್ ರಿಸಲ್ಟ್ ಇದೆ ಅಂತ. 4G ಸೈನ್ಸ್ ಅಂದಾಗ NCERT ಆಧಾರಿತ, ಜೊತೆಗೆ ವೆಬ್ಸೈಟ್ಸ್ ಆಧಾರಿತ, ವಿವಿಧ ವೆಬ್ಸೈಟ್ಸ್ ಆಧಾರಿತ
ಹಾಗಾಗಿ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ ಸ್ನೇಹಿತರೆ. ನೀವೇ ನೋಡಿ ಆಯ್ತಾ, ಇಲ್ಲಿ ನೋಡಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 27/8/2024 KS ಪ್ರಿಲಿಮ್ಸಲ್ಲಿ 36 ಪ್ರಶ್ನೆಗಳು ಬಂದಿವೆ. ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ನಾನು ಯೂಟ್ಯೂಬಲ್ಲಿ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಬಂದು ಅಲ್ಲಿ ಆ ವಿಡಿಯೋ ಇರ್ತದೆ, ಚೆಕ್ ಮಾಡಿ ನೀವು ನೋಡ್ಕೋಬೋದು. ಅದೇ ಥರ ಹಾಗೆ 29/12/2024 ಜರುಗಿದ ಹಾಗೆ KS ಪ್ರಿಲಿಮ್ಸಲ್ಲಿ 32 ಪ್ರಶ್ನೆಗಳು ಕವರ್ ಆಗಿದ್ದು ಆಯಿತಾ. ಜೊತೆಗೆ ಸ್ಪೆಷಲ್ ಏನು ಹೇಳಿ, NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ. ನೋಡಿ, ಇದು ವೆಬ್ಸೈಟ್ಸ್ ಆಧಾರಿತ ಇದೆಯಲ್ಲ, ಇದು ಎಕ್ಸ್ಕ್ಲೂಸಿವ್ 4G ಸೈನ್ಸಲ್ಲಿ ಮಾತ್ರ. ವೆಬ್ಸೈಟ್ಸ್ ಆಧಾರಿತ ವಿಚಾರಗಳು ಘಟಕವಾರು ಇದೆ, ಟಾಪಿಕ್ ವೈಸ್ ಇದೆ, ಪ್ರಮುಖ ಅಂಶಗಳಂತ ಇದೆ ಆಯಿತಾ. ಇವು ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿವೆ. ಅದು ಎಕ್ಸ್ಕ್ಲೂಸಿವ್ ಮತ್ತು ಇವಕ್ಕೆ 4G ಸೈನ್ಸ್ನ ವಿಶೇಷತೆ ಅಂತಲೇ ಅಂದ್ಕೊಳ್ಳಿ. ಹಾಗಾಗಿ ನೋಡಿ, 4G ಸೈನ್ಸ್ NCERT ಆದ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು, ವೆಬ್ಸೈಟ್ಸ್ ಆಧಾರದ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು. 2 ಭಾಗದ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು ಅಂದರೆ ನೀವು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಡ್ಡಾಯ ಹಾಗೂ ಅನಿವಾರ್ಯ ಆಯಿತಾ. ಜೊತೆಗೆ ಈಗಾಗಲೇ ನಾನು ಇದು ಪ್ರೂಫ್ ಆಗಿರ್ತಕ್ಕಂಥದ್ದು 7th ಎಡಿಷನ್ಗೆ ಆಯಿತಾ, ಅದಿನ್ನೂ ಅಪ್ಡೇಟ್ ಆಗಿರಲಿಲ್ಲ. ಈಗ 8th ಎಡಿಷನ್ ಬಂದಿದೆ. 7ನೇ ಮುದ್ರಣನೇ ಮೊನ್ನೆ ಜರುಗಿದ AEHK, AE ನಾನ್ HK ಫ್ರೀ ಕೋಚಿಂಗು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದೋ. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಅತಿ ಹೆಚ್ಚು ಬಂದಿವೆ. ಯಾಕೆ ಅಲ್ಲಿ ಏನು ಎಲ್ಲ ವಿಭಾಗದ ಪ್ರಶ್ನೆಗಳು ಸೆಮಿ ಕವರ್ ಆಗಿವೆ ಆಯಿತಾ. ಅದು ನೋಡಿ, ಎವಿಡೆನ್ಸ್ ಸಾಕ್ಷಿ ಇದೆ, ಪೇಜ್ ನಂಬರ್ ಸಮೇತ ಸಾಕ್ಷಿ ಇದೆ ಆಯಿತಾ ಸ್ನೇಹಿತರೆ. ಹಾಗೆ ಇವಾಗ ಪುಸ್ತಕ ಕಂಪ್ಲೀಟ್ ಅಪ್ಡೇಟ್ ಆಗಿ ಹಾಗೆ ಮಾರುಕಟ್ಟೆಗೆ ಬರ್ತಾ ಇದೆ. ಯಾಕೆ ಮೇ ಬಿ ಈ ವೀಕ್ ಅಥವಾ ಈ ವೀಕೆಂಡಲ್ಲಿ ಇದೇ ವೀಕೆಂಡಲ್ಲಿ ಪುಸ್ತಕ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಇವಾಗ ಪರಿವಿಡಿಯನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಕ್ಲಾಸನ್ನು ಬೇಸಿಕ್ಕಿಂದ ಕಾಂಪ್ಲೆಕ್ಸ್, ಹಾಗೆ ಸ್ಪರ್ಧಾ ಮಿತ್ರರು ಬೇಸಿಕ್ಕಿಂದ ಕಾಂಪ್ಲೆಕ್ಸ್ ಕಡೆ ಯಾವ ಥರ ಹೋಗಬೇಕು ಅನ್ನೋದನ್ನು ಬೇಸಿಕ್ಕಿಂದ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಸರ್ ಕ್ಲಾಸ್ ಮಾಡಿ ಅಂತ ಕೇಳಿದ್ರಿ. ಯಾಕೆ ಕ್ಲಾಸ್ ಮಾಡಿಲ್ಲ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪುಸ್ತಕವನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. ಹಾಗೆ ಆ ಪುಸ್ತಕ ಅಪ್ಡೇಟ್ ಆಗಿ ಆಲ್ರೆಡಿ ಬರೋಬ್ಬರಿ 1.5 ವರ್ಷ ಆಗಿತ್ತು. 1.5 ವರ್ಷದಿಂದ ಪುಸ್ತಕ ಬಂದು 1.5 ವರ್ಷ ಆಗಿದೆ. ಪುಸ್ತಕ ಅಪ್ಡೇಟ್ ಮಾಡಿರಲಿಲ್ಲ. ಈಗ ಕಾಲ್ಫಾರ್ಮ್ಗಳಾಗಿರೋದ್ರಿಂದ ಪುಸ್ತಕವನ್ನು ಈಗ ಸಾಕಷ್ಟು ಅಭ್ಯರ್ಥಿಗಳು 4G ಸೈನ್ಸನ್ನು ಓದಿದ್ದೀರಿ. ಹಾಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಓದಿ ಅಂತ ರೆಫರ್ ಮಾಡಿದ್ದೀರಿ. ನಾನಿವಾಗ ಕಾಲ್ಫಾರ್ಮ್ ಆದಾಗ ಅಪ್ಡೇಟ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಅಪ್ಡೇಟ್ ಮಾಡೋಕ್ಕೆ ಹೋಗಿ 1-2 ತಿಂಗಳು ಟೈಮ್, ಎರಡು ತಿಂಗಳು 2.5 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಹಾಗಾಗಿ ಕ್ಲಾಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ನೆಕ್ಸ್ಟು ಈಗ ಅಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಿರಂತರವಾಗಿ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.